ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗಂ ಗಂ ಗಣನಾನ್ತ್ವಾ ಗಣಪತಿಗಂ ಅವಾಮಹಿ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿಭಿಸ್ಸೇದಸಾದನಂ ಶ್ರೀಲಲಿತತ್ರಿಪುರಸುಂದರಿದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 26/7/2026ರಿಂದ 1/8/2026 ವಾರ ಭವಿಷ್ಯ. ಈ ವಾರದಲ್ಲಿ ವಾರ ಆರಂಭದಲ್ಲಿಯೇ ಪ್ರದೋಷ ಅಂತಕ್ಕಂಥದ್ದು ಬರುವಂಥದ್ದು. ಅಂದರೆ 26/7/2026 ಭಾನುವಾರ ಪ್ರದೋಷವಿರ್ತಕ್ಕಂಥದ್ದು. ಆವತ್ತಿನ ದಿವಸವೇ 26ನೇ ತಾರೀಕಿನೇ ಭಾನುವಾರ ಶನಿ ವಕ್ರ ಆರಂಭವನ್ನು ಪಡಿತಾ ಇರ್ತಕ್ಕಂಥದ್ದು. 29/7/2026 ಬುಧವಾರ ಶ್ರೀ ಗುರುಪೌರ್ಣಿಮೆ ಇರ್ತಕ್ಕಂಥದ್ದು ಮತ್ತು ಸತ್ಯನಾರಾಯಣ ಪೂಜೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾರ್ಯಾರಿಗೆ ನಿಜ ಗುರುವಾದಂಥವರು ದೊರಕಿರ್ತಾರೋ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಪುಣ್ಯವಂತರೆ. ಏಕೆಂದರೆ ನಿಜ ಗುರುವಿನ ದರ್ಶನ ಆಗ್ತಕ್ಕಂಥದ್ದು, ವೇಷಗುರುವಿನ ದರ್ಶನ ಎಲ್ಲ ಕಡೆ ಸಿಗ್ತದೆ, ಅದು ಓಕೆ. ನಿಜ ಗುರುವಿನ ದರ್ಶನ ಅಂತಕ್ಕಂಥದ್ದು ಸಿಗುವಂಥದ್ದು ತುಂಬ ವಿರಳಾತಿ ವಿರಳ. ಆ ರೀತಿ ನಿಜ ಗುರು ಸಿಕ್ಕಿದಂಥ ಪಕ್ಷದಲ್ಲಿ ಅಂಥವರೇ ಪುಣ್ಯವಂತರು. ಸಾಮಾನ್ಯವಾಗಿ ಏನಾಗುತ್ತೆ, ಗುರುಪೌರ್ಣಿಮೆ ದಿವಸ ಗುರುವಿನ ಆರಾಧನೆ, ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥದ್ದು, ಗುರು ಸ್ಮರಣೆ ಮಾಡ್ತಕ್ಕಂಥದ್ದು, ಗುರುಚರಿತ್ರೆ, ಗುರುವಿಗೆ ಸಂಬಂಧಪಟ್ಟಂಥ ರೀತಿಯಾದಂಥ ಪೂಜೆ ಪುನಸ್ಕಾರ, ಆಧ್ಯಾತ್ಮಿಕವಾದಂಥ ಚಟುವಟಿಕೆ, ಈ ಎಲ್ಲವೂ ಕೂಡ ಚಟುವಟಿಕೆಗಳಿರ್ತಕ್ಕಂಥದ್ದು. ಯಾರ್ಯಾರಿಗೆ ಅವಶ್ಯಕತೆ ಅಥವಾ ಕರ್ಮಗಳಿಂದ ಮುಕ್ತರಾಗಬೇಕು ಅನ್ನೋ ರೀತಿಯಾದಂಥ ಒಂದು ವಾತಾವರಣ ಇರುತ್ತೋ ಅಂಥವರು ಗುರುವಿನ ದರ್ಶನವನ್ನು ಮಾಡಿ, ಅದರಲ್ಲೂ ಕೂಡ ದೇಹ ಧರಿಸಿ ಅವತಾರ ಧರಿಸಿ ಬಂದಿರತಕ್ಕಂಥ ಧರಿಸಿ ಇರ್ತಕ್ಕಂಥ ನಿಜ ಗುರುವಿನ ಅಂದರೆ ಅನುಷ್ಠಾನದ ಬಲವಿರ್ತಕ್ಕಂಥ ಗುರುವಿನ ದರ್ಶನವನ್ನು ಮಾಡಿದರೆ ನೀವೆಲ್ಲರೂ ಕೂಡ ಪುಣ್ಯವಂತರಾಗ್ತೀರಿ. ನೀವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕುವುದಕ್ಕೆ ದಾರಿಯಾಗತ್ತೆ. ಅದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇವತ್ತಿನ ಒಂದು ವಾರದಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ವೃಷಭ ರಾಶಿಯಲ್ಲಿ ಕುಜನಿದ್ದಾನೆ, ಸ್ವನಕ್ಷತ್ರ. ಮಿಥುನ ರಾಶಿಯಲ್ಲಿ ಬುಧ, ಸ್ವರಾಶಿನಲ್ಲಿರುವಂಥದ್ದು. ಕಟಕ ರಾಶಿಯಲ್ಲಿ ರವಿ, ಗುರು ಇರ್ತಕ್ಕಂಥದ್ದು. ಗುರು ಉಚ್ಚನಾಗಿದ್ದಾನೆ, ಬಟ್ ಅಸ್ತನಾಗಿದ್ದಾನೆ. ಅಸ್ತನಾಗಿರೋದ್ರಿಂದ ಸಾಮಾನ್ಯವಾಗಿ ಕೆಲವು ರಾಶಿಗಳಿಗೆ ಅಷ್ಟೊಂದು ಉತ್ತಮವಾದಂಥ ಫಲವನ್ನು ಕೊಡುವಂಥ ಶಕ್ತಿಯನ್ನು ಕಳ್ಕೊಂಡಿರ್ತಾನೆ. ಅಂದರೆ ತಟಸ್ಥದ ಒಂದು ಭಾವ ಅನ್ನೋ ರೀತಿಯಾದಂಥ ಸ್ಥಿತಿ. ಆ ಕಾರಕತ್ವದ ಪ್ರಭಾವಗಳು ಅಥವಾ ಆ ಭಾವದ ಪ್ರಭಾವಗಳು ದೊರಕುವುದರಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ. ಅದನ್ನು ನೋಡೋಣ. ಕೇತುವಿನ ಪ್ರಭಾವ ಸಿಂಹರಾಶಿನಲ್ಲಿಯೇ ಶುಕ್ರ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನಲ್ಲಿ ವಾರ ಆರಂಭ ಸಣ್ಣದಾಗಿ ಸೂರ್ಯೋದಯ ಸಂದರ್ಭದಲ್ಲಿ ಮಾತ್ರ ಚಂದ್ರ ವೃಶ್ಚಿಕ ರಾಶಿನಲ್ಲಿ ಇರ್ತಾನೆ. ಇನ್ನು ಭಾನುವಾರ ಅದು ವಾರ ಪೂರ್ತಿ ನಿಮಗೆ ಚಂದ್ರ ಬಂದು ಧನಸ್ಸು, ಮಕರ, ಕುಂಭರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಇನ್ನು ಕುಂಭರಾಶಿನಲ್ಲಿ ರಾಹು, ಅದರಲ್ಲೂ ಕೂಡ ಮೀನರಾಶಿನಲ್ಲಿ ಶನಿ ಇರ್ತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು. ಒಟ್ಟಿನಲ್ಲಿ ಈ ವಾರ ಅದ್ಭುತವಾದಂಥ ಫಲಾಫಲಗಳನ್ನು ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಕೆಲವು ರಾಶಿಗಳಿಗೆ ಅಷ್ಟೇ ಎಲ್ಲವೂ ಅನಿಷ್ಟ ಅಥವಾ ಎಲ್ಲವೂ ಕೂಡ ಅಶುಭ ಅನ್ನೋ ರೀತಿಯಲ್ಲಿರೋಲ್ಲ, ಎಲ್ಲವೂ ಕೂಡ ಶುಭ ಅನ್ನೋ ರೀತಿಯಲ್ಲಿರೋಲ್ಲ. ಕೆಲವರಲ್ಲಿ ಶುಭ ಇರುತ್ತೆ, ಕೆಲವರಲ್ಲಿ ಅಶುಭ ಇರತಕ್ಕಂಥ ಸ್ಥಿತಿಗತಿಗಳು. ಏಕೆಂದರೆ ಎಲ್ಲವೂ ಕೂಡ ಮಿಕ್ಸ್ ಇರಬೇಕು. ಕಷ್ಟ, ಸುಖ, ನೋವು, ನಲಿವು, ದುಃಖ ಎಲ್ಲವೂ ಕೂಡ ಮಿಕ್ಸ್ ಆಗಿದ್ದರೆ ಜೀವನ ಸಾಗುವಂಥದ್ದು. ಹಾಗಾಗಿ ಭಗವಂತನ ಸೃಷ್ಟಿ ನಿಯಮವೇ ಆ ರೀತಿಯಲ್ಲಿ ಇರುವಂಥದ್ದು. ಇರಲಿ, ನೋಡೋಣ. ಇನ್ನು ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿ ಮೇಷರಾಶಿ, ಮೇಷ ಲಗ್ನಾಧಿಪತಿ ಕುಜ ಬಂದು ಸ್ವನಕ್ಷತ್ರದಲ್ಲಿ ಬಲವಾಗಿದ್ದಾನೆ. ಕೆಲಸ ಕಾರ್ಯಕ್ಕೆ ಜಗ್ಗೋಲ್ಲ, ಮಾಡುವಂಥ ಆ ಒಂದು ದಕ್ಷತೆ ಸುಸ್ತು ಅಂತಕ್ಕಂತೆ ಆಗೋದಿಲ್ಲ. ಟಯರ್ಡ್ ಆಯಿತು, ನನಗೆ ಸುಸ್ತಾಯಿತು, ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡೋಣ, ಈ ಧೋರಣೆಯನ್ನು ತೋರಿಸೋದೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ಶ್ರಮ ವಹಿಸಿ ಅಥವಾ ಎಷ್ಟೇ ಕೆಲಸವನ್ನು ಮಾಡಿದ್ರೂ ಕೂಡ ನನಗೆ ಆಗಲ್ಲ ಅನ್ನೋ ರೀತಿಯಾದಂಥ ಒಂದು ಮನೋಧೋರಣೆಗಳು ಬರೋದೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಜನ್ಮರಾಶಿ ಏನಾದರೂ ಆ ರೀತಿಯ ಸೋಮಾರಿತನದಿಂದ ಹುಟ್ಟಿದರೆ, ಅಂದರೆ ಜನ್ಮ ಲಗ್ನ ಅಥವಾ ಜನ್ಮ ರಾಶಿ ಅಂತಕ್ಕಂಥದ್ದು ಅಥವಾ ಜನ್ಮ ಜಾತಕದಲ್ಲಿ ಅದನ್ನು ಯಾರೂ ಬದಲಾವಣೆ ಮಾಡೋಕ್ಕಲ್ಲ. ಬಟ್ ಗೋಚಾರದ ಪ್ರಕಾರ ಮಾತ್ರ ಇರುವಂಥ ಕಂಡೀಷನ್ಸ್ ಆ ರೀತಿಯಲ್ಲಿದೆ. ಬಂಧು ಬಾಂಧವರ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳಿರುತ್ತೆ. ಪ್ರಯಾಣ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಪ್ರಯಾಣದಲ್ಲಿ ಸುಸೂತ್ರವಾಗಿ ಆಗತ್ತೆ. ಯಾವುದೇ ತೊಂದರೆ, ತಾಪತ್ರಯ, ಅವಘಡ, ಮತ್ತೊಂದು ಮಗದೊಂದು ಯಾವುದೂ ಕೂಡ ಇರೋದಿಲ್ಲ. ಆದರೆ
ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ. ಅಂದರೆ ಬರ್ತದೆ, ಅವಕಾಶಗಳು ಬರ್ತದೆ, ಸಂಬಳ ಕಡಿಮೆ ಇರತಕ್ಕಂಥದ್ದು, ಆದಾಯ ಕಡಿಮೆ ಇರತಕ್ಕಂಥ ಮೂಲದ ಉದ್ಯೋಗವು ಪ್ರಾಪ್ತಿಯಾಗುವಂಥ ಸಂದರ್ಭಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ್ದಾದ್ರು ಇಂಟ್ರೋ ಅಟೆಂಡ್ ಮಾಡ್ತಾಯಿದ್ದೀರಿ ಅಂತಂದರೆ ಸ್ವಲ್ಪ ಆಗುತ್ತೋ ಆಗಲ್ವೋ ಅನ್ನೋ ರೀತಿಯಾದಂಥ ದ್ವಂದ್ವದ ಸ್ಥಿತಿನಲ್ಲಿರುತ್ತೆ. ಏಕೆಂದರೆ ಆಗುವಂಥದ್ದು ಕಡಿಮೆ ಸಂಬಳದ್ದಿರುತ್ತೆ, ಆಗದೇ ಇರತಕ್ಕಂಥದ್ದು ಜಾಸ್ತಿ ಸಂಬಳದ್ದಿರುತ್ತೆ. ಈ ರೀತಿಯಲ್ಲಿ ವ್ಯತ್ಯಾಸಗಳಾಗಿ ಸ್ವಲ್ಪ ಅತಂತ್ರದ ಸ್ಥಿತಿನಲ್ಲಿರುತ್ತೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನಿಮಗೆ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ವಾರ ಮಧ್ಯಭಾಗದಿಂದ ಆಚೆಗೆ ಚೆನ್ನಾಗಿದೆ, ಅದರಲ್ಲೂ ಯಾವ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರೀತಿ ಪ್ರೇಮದ ಒಳಗಡೆ ಸ್ವಲ್ಪ ಮನಸ್ಸು ಹೆಚ್ಚಾಗಿ ವಾಲುವಂಥದ್ದು ಅಥವಾ ಅದರ ಕಡೆಗೆ ಹೆಚ್ಚಿನದಾಗಿ ಒಲವನ್ನು ತೋರಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರಗಳು ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಏನಾದರೂ ಹವಾಮಾನ ವ್ಯತ್ಯಾಸದಿಂದ ಸ್ವಲ್ಪ ಮೈಕೈ ನೋವು ಬರಬಹುದು. ಮತ್ತು ಈ ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗಬಹುದು. ಹಾರ್ಮೋನ್ ವ್ಯತ್ಯಾಸ ಸ್ವಲ್ಪ ಸಮಸ್ಯೆಯನ್ನು ತರಬಹುದು. ಮತ್ತು ಈ ಶುಗರ್ ವೇರಿಯೇಷನ್ಸ್ ಹೆಚ್ಚಾಗುವಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಯಾಕೋ ಎದೆ ಹಿಡಿತಕ್ಕಂಥದ್ದು ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅನ್ನೋ ರೀತಿಯಾದಂಥ ಭೀತಿಯನ್ನು ಹುಟ್ಟಿಸಬಹುದು. ಸ್ವಲ್ಪ ಅದೇನು ಆಗೋದಿಲ್ಲ, ಗಂಭೀರ ಆಗೋದಿಲ್ಲ, ಬಟ್ ಆ ರೀತಿಯಾದಂಥ ಭೀತಿಯನ್ನು ಹುಟ್ಟಿಸಬಹುದು ಅಂತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಹೇಳಿಕೊಳ್ಳಲಾರದ ವೈದ್ಯೋಪಚಾರಕ್ಕೂ ಕೂಡ ಗೋಚರವಾಗದಂಥ ರೀತಿಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಅನಾರೋಗ್ಯ ಅಂತಕ್ಕಂಥದ್ದು ಪೀಡನೆಯನ್ನು ಕೊಡ್ತದೆ ಅಂತಕ್ಕಂಥ ಸ್ಥಿತಿಯಲ್ಲಿ. ಮತ್ತು ಅಜೀರ್ಣ ದೋಷಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಸಂಗಾತಿಯೊಂದಿಗೆ ಒಂದು ಪ್ರೀತಿ, ವಿಶ್ವಾಸ, ಅನುರಾಗ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಅಥವಾ ಆ ಆಸೆಯನ್ನು ಇಟ್ಕೊಂಡಿರ್ತೀರಿ. ಬಟ್ ಆ ಕಡೆಯಿಂದ ಆ ರೀತಿಯಾದಂಥ ಯಾವುದೇ ಆಸೆಗಳಿಗೆ ಸ್ಪಂದಿಸುವಂಥ ಸ್ಥಿತಿ ಇರುವುದಿಲ್ಲ ಸಂಗಾತಿಯಿಂದ. ಅಷ್ಟಮಾಧಿಪತಿ ಬಲವಾಗಿ ಕೊಡ್ತಿದ್ದಾನೆ, ಹಾಗಾಗಿ ರಾಷ್ಟ್ರಾಧಿಪತಿಯಾಗಿ ಅಷ್ಟಮಾಧಿಪತಿಯೂ ಆಗೋದ್ರಿಂದ ಆ ಥರದ ಪ್ರವೃತ್ತಿಗಳು ನಿಮಗೆ ಎಲ್ಲೋ ಸಣ್ಣದಾಗಿ ತೊಂದರೆಯನ್ನೂ ಕೊಡಬಹುದು. ಬೇಗ ಬೇಗ ಕೆಲಸ ಮುಗಿಸೋಣ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ನಿಮಗೆ ತೊಂದರೆಯನ್ನು ತರಬಹುದು ಅಂತಕ್ಕಂಥ ಸಾಧ್ಯತೆಗಳು. ಕೆಲಸ ಕಾರ್ಯ ಭಾಳ ಚೆನ್ನಾಗಿ ಮಾಡ್ತೀರಿ, ಮಾಡುವಂಥ ಕೆಲಸದಲ್ಲಿ ಯಾವುದೇ ವ್ಯತ್ಯಾಸಗಳು ಇರುವುದಿಲ್ಲ. ರಾಹುದಶೆ ಕುಜಭುಕ್ತಿ, ಕುಜದಶೆ ರಾಹುಭುಕ್ತಿ ನಡೀತಾ ಇದ್ದಂಥ ಪಕ್ಷದಲ್ಲಿ ಮೇಷರಾಶಿನವರಿಗೆ ಕಳೆದ ವಾರವೂ ಹೇಳಿದ್ದೆ, ಈ ವಾರವೂ ಹೇಳ್ತಿದ್ದೀನಿ. ಹಾಗಾಗಿ ಕುಜದಶೆ ರಾಹುಭುಕ್ತಿ, ರಾಹುದಶೆ ಕುಜಭುಕ್ತಿ ನಡೀತಾ ಇದ್ದು ಜನ್ಮಜಾತಕದಲ್ಲಿ ಮೇಷಲಗ್ನ ಮೇಷರಾಶಿಯಾಗಿದ್ದಂಥ ಪಕ್ಷದಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ನೀವು ಆತಂಕ ಬೀಳುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಎಲ್ಲವೂ ಕೂಡ ಅನಿರೀಕ್ಷಿತವಾಗಿ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತೀರಿ. ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಶಿವನ ಆಲಯದಲ್ಲಿ ಎಲ್ಲಾದರೂ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಷಭರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥ ವಿಪ್ರಭಾವ, ಹಾಗಾಗಿ ಈಗೋ ಜಾಸ್ತಿ ಇರುತ್ತೆ, ಆತ್ಮಾಭಿಮಾನ ಜಾಸ್ತಿ ಇರುತ್ತೆ, ಆ ಥರದ ಪ್ರವೃತ್ತಿಗಳು ಜಾಸ್ತಿ ಇರ್ತದೆ. ಸಣ್ಣ 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 ವಿಷಯಗಳಿಗೂ ಕೂಡ ಇರಿಟೇಟ್ ಆಗುವಂಥ ಸಂದರ್ಭ, ರಿಯಾಕ್ಟ್ ಮಾಡ್ತಕ್ಕಂಥದ್ದು, ಸಣ್ಣ ವಿಷಯ ಅದು ರಿಯಾಕ್ಟ್ ಮಾಡೋಂಥ ವಿಷಯ ಅಲ್ಲ, ರಿಯಾಕ್ಟ್ ಮಾಡ್ತಕ್ಕಂಥ ಸಂದರ್ಭ, ಇವುಗಳಿಂದ ಸ್ವಲ್ಪ ಏನೋ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸ್ಥಿತಿಗತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ತಂದೆಯ ಸಹಕಾರ ನಿಮಗೆ ಚೆನ್ನಾಗಿ ಸಿಗುತ್ತೆ. ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಪಿತ್ರಾರ್ಜಿತ ಆಸ್ತಿ ವಿಚಾರ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಬಗೆಹರಿಸಿಕೊಳ್ಳತಕ್ಕಂಥ ವಾತಾವರಣ ನಿರ್ಮಾಣವಾಗಿ ಬರುತ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ವಾಹನದಿಂದ ಲಾಭವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರ್ತದೆ. ತಾಯಿಯ ಸಹಕಾರ, ತಾಯಿಯಿಂದ ಲಾಭವಾಗ್ತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥದ್ದು. ಕಮ್ಯುನಿಕೇಷನ್ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು. ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ತುಂಬ ಚೆನ್ನಾಗಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರ್ತದೆ. ಅದರಲ್ಲೂ ಕೂಡ ಈ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಾಗುವಂಥ ಸಂದರ್ಭಗಳು. ಈ ಸರ್ಕಾರಿ ಅಧೀನದಲ್ಲಿ ಅಥವಾ ಟೆಂಡರ್ನಲ್ಲಿ ಅಥವಾ ಆಮದು ರಫ್ತು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ
ತುಂಬ ಚೆನ್ನಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಈ ವಾರ ವೃಷಭ ರಾಶಿಯನ್ನು ನೋಡ್ತೀರಿ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳಿರೋದಿಲ್ಲ. ಪಿತ್ತದ ದೋಷಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಎಕ್ಸಸ್ ಆಫ್ ಈಟ್ ಜಾಸ್ತಿ ಆಗುವಂಥದ್ದು. ವಿಟಮಿನ್ ಡಿ, ರಕ್ತದ ಪ್ರಮಾಣದಲ್ಲಿ ವಿಟಮಿನ್ ಡಿ ಕಡಿಮೆಯಾಗಿ ದೇಹದಲ್ಲಿ ಸ್ವಲ್ಪ ಸುಸ್ತು ಆಗಬಹುದು. ಅಷ್ಟು ಬಿಟ್ಟರೆ ಮಿಕ್ಕಿದ್ದಂಥ ರೀತಿಯಲ್ಲಿ ಅಂಥ ಗಂಭೀರವಾದಂಥ ಸ್ವರೂಪಗಳು ಅಥವಾ ತೊಂದರೆಗಳಾಗುವಂಥ ಯಾವುದೇ ಲಕ್ಷಣಗಳಿರುವುದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಆದರೆ ರಾಷ್ಟ್ರಾಧಿಪತಿಯಾದಂಥವನು ನೀಚ ಪ್ರಭಾವಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಕೆಲವೊಂದು ನೀಚ ಆಲೋಚನೆಗಳು ಅಂತ ಹೇಳಬೇಕು, ಅಥವಾ ಕೆಟ್ಟ ಆಲೋಚನೆಗಳು ಅಂತ ಹೇಳಬೇಕು, ಅಥವಾ ಕೆಟ್ಟ ನಿರ್ಧಾರಗಳು ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕು. ಸ್ವಲ್ಪ ಈ ರೀತಿಯಲ್ಲಿ ಎಲ್ಲೋ ಸಣ್ಣದಾಗಿ ಎಡವಟ್ಟನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ದಾಂಪತ್ಯ ಸೌಖ್ಯದಿಂದ ಕೂಡಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಅಷ್ಟಮಾಧಿಪತಿ ಅಸ್ತನಾಗಿರೋದ್ರಿಂದ ತೊಂದರೆಗಳಿಂದ ಬಚಾವಾಗ್ತೀರಿ. ಅದೂ ಒಂದು ವರದಾನವೇ ನಿಮಗೆ. ತೊಂದರೆ ಕೊಡ್ತಕ್ಕಂಥವ್ರು ಅಥವಾ ತೊಂದರೆ ಆಗುವುದರಿಂದ ಬಚಾವಾಗ್ತೀರಿ ಅಂತಂದರೆ ರಕ್ಷಣೆ ಅಲ್ವಾ, ರಕ್ಷಣೆ ಸಿಗುವಂಥ ಸಂದರ್ಭಗಳು. ಉದ್ಯೋಗ ಅಥವಾ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಯಾವುದೋ ಇಂಟ್ರೋ ಅಟೆಂಡ್ ಮಾಡ್ತೀರಿ, ಕಂಪ್ನಿಲಿ ಯಾವುದೋ ಬೇರೆ ಅವಕಾಶವನ್ನು ಹುಡುಕ್ತಾ ಇದ್ದೀರಿ, ಬೇರೆ ಅವಕಾಶಕ್ಕೂ ಹೋಗಬೇಕು ಅಥವಾ ಬೇರೆ ಅವಕಾಶಗಳು ಬರುವಂಥದ್ದು, ಇದೆಲ್ಲವೂ ಕೂಡ ಉದ್ಯೋಗ ಸಂಬಂಧಪಟ್ಟಂತೆ ಇರ್ತದೆ. ಒಂದು. ಎರಡನೇದಾಗಿ ₹100 ಸಂಪಾದನೆ ಆಗುವಂಥ ಜಾಗದಲ್ಲಿ ₹200 ಅಥವಾ ₹150 ಅಥವಾ ₹200 ಸಂಪಾದನೆ ಬರುವಂಥ ಸ್ಥಿತಿ. ಅಂದರೆ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನದಾದಂಥ ಸಂಪಾದನೆ ನೀವು ಈ ವಾರದಲ್ಲಿ ನೀವು ನೋಡ್ತೀರಿ. ಏನೇನೋ ಆಲೋಚನೆಗಳು ಅಥವಾ ಅದು ಮಾಡೋಣ ಇದು ಮಾಡೋಣ ಇದು ಮಾಡೋಣ ಇದು ಮಾಡೋಣ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನಗಳಲ್ಲಿ ಸ್ವಲ್ಪ ನಿದ್ರಾಭಂಗವಾಗಬಹುದು ಅಥವಾ ನಿದ್ರೆ ಕಡಿಮೆ ಬರುವಂಥ ಸಂದರ್ಭ. ಡಿಸ್ಟರ್ಬ್ ನಿದ್ರೆಗಳು ಜಾಸ್ತಿ ಆಗುವಂಥ ಸ್ಥಿತಿಯನ್ನು ಈ ಒಂದು ವಾರದಲ್ಲಿ ವೃಷಭ ರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗುತ್ತೆ? ರಾಷ್ಟ್ರಾಧಿಪತಿಯೇ ಬಲಹೀನನಾಗ್ತಾ ಇರೋದ್ರಿಂದ ನಿಮಗೆ ನೀಚಕ್ಕೆ ಪ್ರವೇಶ ತೆಗೆದುಕೊಳ್ತಾ ಇದ್ದಾನೆ ಅಂತಂದಾಗ ಅವನು ಫಲ ಕೊಡೋದಿಲ್ಲ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳ ನಿರ್ಧಾರಗಳು ಸರಿ ಇರೋದಿಲ್ಲ, ಅಥವಾ ನೀವು ನಿರ್ಧಾರ ತೆಗೆದುಕೊಳ್ಳೋದ್ರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಆ ಸ್ಥಿತಿನಲ್ಲಿ ಒದ್ದಾಟಗಳಿರ್ತದೆ. ಅವಕಾಶಗಳಿದ್ರೂ ಕೂಡ ನಿಮ್ಮದೇ ಕೆಲವೊಂದು ಸ್ವಯಂಕೃತ ಅಪರಾಧದಿಂದ ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಅದರಿಂದ ಹೊರಗೆ ಬರುವುದೇ ಆದಂಥ ಪಕ್ಷದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ 5 ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ನಿಮಗೆ ಬಲ ಸಿಗತ್ತೆ. ನಿಮಗೆ ಬಲ ಸಿಕ್ಕರೆ ಮಾಡಿದ್ದೆಲ್ಲವೂ ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನೋ ರೀತಿಯಲ್ಲಿ ಇದೆ ಈ ವಾರ ವೃಷಭ ರಾಶಿನವ್ರಿಗೆ. ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಿಥುನ ರಾಶಿ ರಾಷ್ಟ್ರಾಧಿಪತಿಯಾದಂಥನು ಬಾಧಕಾಧಿಪತಿ ಪ್ರಭಾವಕ್ಕೊಳಗಾಗಿದ್ದಾನೆ. ನೀವೇನೇ ಮಾಡಿ, ಎಂಥದ್ದೇ ಮಾಡಿ, ಏನೋ ಅನ್ಕಂಫರ್ಟಬಲ್ ಫೀಲ್ ಆಗಲೇಬೇಕು. ಆ ಬುಧನ ಪ್ರಭಾವ ಬಾಧಕ ಪ್ರಭಾವದಿಂದ ಹೊರಗೆ ಬರೋವರೆಗೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಅಂತಕ್ಕಂಥ ರೀತಿಯಲ್ಲಿ ಬರಲೇಬೇಕು. ಅಥವಾ ದೈವ ಅಪಚಾರಗಳಾಗಬೇಕು ಅಥವಾ ಗುರು ಅಪಚಾರಗಳಾಗಬೇಕು. ಮಾಡುವಂಥ ಪೂಜೆಯಲ್ಲಿ ಏನೋ ಅಡೆತಡೆಗಳು ಬರಬೇಕು, ಅಥವಾ ಮಾಡುವಂಥ ಪೂಜೆಗಳು ಅಂತಕ್ಕಂಥದ್ದು ಪರಿಪೂರ್ಣ ಆಗದಂಥ ರೀತಿಯಲ್ಲಿ ಸಮಸ್ಯೆಗಳಾಗಬೇಕು. ನೋಡಿಬೇಕಾದ್ರೆ ನೀವು ಪೂಜೆ ಪುನಸ್ಕಾರಗಳು ಆಧ್ಯಾತ್ಮಿಕವಾದಂಥ ಚಟುವಟಿಕೆ ಏನೋ ಮಾಡಬೇಕು, ಸಮಸ್ಯೆಯಿಂದ ಈಚೆಗೆ ಬರಬೇಕು ಅನ್ನೋ ರೀತಿಯಲ್ಲಿ ಏನೋ ಪರಿಹಾರ ಮಾಡಿಕೊಳ್ಬೇಕು. ಏನೋ ಒಂದು ತಡೆ ಬರ್ತದೆ. ತಡೆ ಬಂದು ಅಲ್ಲಿ ವಿಘ್ನಗಳು ಎದುರಾಗಿ ನಿಲ್ಲುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಬಟ್ ಒಂದು ಅದೃಷ್ಟ ಏನಂದರೆ ಬಾಧಕಾಧಿಪತಿಯಾದಂಥನು ಅಸ್ತನ ಪ್ರಭಾವಕ್ಕೊಳಗಾಗಿದ್ದಾನೆ. ಅಂದರೆ ನಿಮ್ಮಿಂದ ಆಗುವಂಥ ಅಪಚಾರಗಳು ಕರ್ಮವಾಗಿಯೋ ಅಥವಾ ಕ್ಷಮಿಸಲಾರದಂಥ ತಪ್ಪಾಗಿಯೋ ಪರಿವರ್ತನೆ ಆಗೋದಿಲ್ಲ. ಅದೊಂದು ವರದಾನವಿದೆ. ಆಗತ್ತೆ ಸಣ್ಣ ಪುಟ್ಟದಾಗಿ ಅಷ್ಟೇ. ವಿದ್ಯಾಭ್ಯಾಸ ಪ್ರಗತಿಯಿಂದ ಕೂಡಿದೆ. ಕೆಲಸ ಪರ್ಫೆಕ್ಟ್ ಇರ್ತದೆ. ನಿಮಗೆ ಸಿಗುವಂಥ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಎಲ್ಲವೂ ಕೂಡ ದೊರಕುವಂಥದ್ದು. ನಿಮ್ಮ ಇನ್ನರ್ ಫೀಲಿಂಗಲ್ಲಿ ಸ್ವಲ್ಪ ಕೆಲವೊಂದು ಅದಾಗಂಥದ್ದು ಬಿಟ್ಟರೆ ಸಮಾಜದ ಮನ್ನಣೆ, ಗೌರವ, ಕೀರ್ತಿ, ಕೆಲಸ ಎಲ್ಲವೂ ಕೂಡ ಪರ್ಫೆಕ್ಟಾಗಿಯೇ ನಿಂತಿರ್ತದೆ. ಉಳಿತಾಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ತೀರಿ. ಅಥವಾ ಮುಂದಿನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅಂದರೆ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ತೀರಿ. ಅಥವಾ ಸ್ವಂತವಾಗಿ ಏನಾದರೂ ಉದ್ಯಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ, ಆ ಪ್ರಯೋಗ, ಅದಕ್ಕೆ ಬೇಕಾದಂಥ ಆರ್ಥಿಕವಾದಂಥ ಶೇಖರಣೆ, ಆರ್ಥಿಕವಾದಂಥ ಹುಡುಕಾಟ, ಈ ಸ್ಥಿತಿನಲ್ಲಿ ಈ ವಾರದಲ್ಲಿ ನೀವಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ವಾರದಲ್ಲಿ ಮಾತ್ರ ಈ ಕಂಡೀಷನ್ಸ್ ಇದ್ದೇ ಇರುತ್ತೆ. ಸಂಗಾತಿ ಆರೋಗ್ಯ ಹದಗೆಡಬಹುದು.
ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಚೆನ್ನಾಗಿ ಆಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಪುಟ್ಟ ಮಕ್ಕಳಲ್ಲಿ ಸ್ವಲ್ಪ ಬಾಲಗ್ರಹ ದೋಷಗಳು ಕಾಟಾಟವನ್ನು ಕೊಡಬಹುದು. ಪ್ರೀತಿ, ವಿಶ್ವಾಸ, ನಂಬಿಕೆಗಳಲ್ಲಿ ಸ್ವಲ್ಪ ಮೋಸಕ್ಕೊಳಗಾಗುವಂಥ ಸ್ಥಿತಿ ಇರುತ್ತೆ. ಭಾವನೆಗಳಿಗೆ ಬೆಲೆ ಸಿಗದಂಥ ಸ್ಥಿತಿಯ ಒದ್ದಾಟಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ. ಷಷ್ಠಾಧಿಪತಿ ಬಲವಾಗಿ ಕುಳಿತಿದ್ದಾನೆ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಅಂದರೆ ಕೆಲಸ ಸಿಗುತ್ತೆ, ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದಂಥ ಕೆಲಸ ಎಲ್ಲ ಪರ್ಫೆಕ್ಟ್ ಇರುತ್ತೆ. ಬಟ್ ಆರೋಗ್ಯ ಅಂತಕ್ಕಂಥದ್ದನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಲೇಬೇಕಾಗತ್ತೆ. ಅದರಲ್ಲೂ ಕೂಡ ಉಷ್ಣಬಾಧೆಗಳು ಅಂತಕ್ಕಂಥದ್ದು, ಕಿಬ್ಬಟ್ಟೆ ನೋವು ಬರತಕ್ಕಂಥದ್ದು, ಹರ್ನಿಯಾ ಸಂಬಂಧಪಟ್ಟಂತೆ ವ್ಯತ್ಯಾಸ, ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಕ್ಕಂಥ ಸ್ಥಿತಿ, ಅಥವಾ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ, ಸ್ವಲ್ಪ ಎಲ್ಲರೂ ಸಣ್ಣದಾಗಿ ಸುಟ್ಟುಕೊಳ್ತಕ್ಕಂಥದ್ದು, ಮತ್ತೊಂದು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಹಾಗಾಗಿ ಸ್ವಲ್ಪ ಆರೋಗ್ಯದ ವಿಚಾರ ಸಂಬಂಧಪಟ್ಟ ಈಗೇನು ಕಂಡೀಷನ್ ಹೇಳಿದನಲ್ಲ, ಈ ಕಂಡೀಷನ್ಸ್ ಅವರು ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗುತ್ತೆ. ಅನಾರೋಗ್ಯ ಕಾರಣಗಳು ನಿಮಗೆ ನಿದ್ರಾಭಂಗವನ್ನು ತರಬಹುದು. ಯಾರಿಗೆ? ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಲಾಭದ ಪ್ರಮಾಣ ತಕ್ಕ ಮಟ್ಟಿಗೆ ಪರವಾಗಿಲ್ಲ. 50-50 ರೀತಿಯಾದಂಥ ಸ್ಥಿತಿ ಬರುವಂಥದ್ದು, ಕೆಲವು ಬರ್ತದೆ, ಕೆಲವು ಬರಲ್ಲ ಅನ್ನೋ ರೀತಿಯಲ್ಲಿ 50-50 ರೀತಿಯಲ್ಲಿ ನಿಂತಿರ್ತದೆ. ದಶಮ ಶನಿ ಇದ್ದಾನಲ್ಲ, ಆ ದಶಮ ಶನಿ ನಿಮಗೆ ಕೆಲಸ ಕಾರ್ಯಗಳನ್ನು ನಿಧಾನ ಮಾಡ್ತಾನೆ ಅಷ್ಟೇ. ನೀವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ನಿಧಾನ ಮಾಡ್ತಾನೆ ಅಷ್ಟೇ, ಬಟ್ ಆಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ನಿಮ್ಮ ಇಷ್ಟ ಗುರುವಿನ ನಾಮಸ್ಮರಣೆ ಅಥವಾ ಇಷ್ಟ ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಕಟಕ ರಾಶಿನವ್ರಿಗೆ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಒದ್ದಾಟಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆಗಳಿರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಎಲ್ಲವೂ ಕೂಡ ಸುಸೂತ್ರ, ಅನುಕೂಲ, ಯೋಗಬಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ನಿದ್ರೆ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಅನಾರೋಗ್ಯ ಕಾರಣಗಳು ನಿದ್ರಾಭಂಗವನ್ನು ತರ್ತವೆ. ಮತ್ತು ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಮುಗ್ಗಟ್ಟುಗಳು, ಅಥವಾ ಏನು ಉಳಿತಾಯ ಮಾಡೋದಕ್ಕಾಗ್ತಲ್ವಲ್ಲ ಅನ್ನೋ ರೀತಿಯಾದಂಥ ಒಂದು ಒತ್ತಡಗಳು ನಿದ್ರಾಭಂಗವನ್ನು ತರುವಂಥ ಸಂದರ್ಭ. ನಿರೀಕ್ಷೆಗಳು ಜಾಸ್ತಿ ಇರ್ತದೆ, ಈಡೇರಿಕೆ ಆಗುವಂಥದ್ದು ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ನಿಮಗೆ ಎಲ್ಲೋ ಸ್ವಲ್ಪ ಆ ಆತಂಕಗಳು ಒತ್ತಡವನ್ನು ತಂದು ನಿದ್ರಾಭಂಗವನ್ನು ತರುವಂಥ ಸಾಧ್ಯತೆಗಳು. ಉಳಿತಾಯ ಇರುವುದಿಲ್ಲ. ಲಾಭ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಲಕ್ಷ್ಮೀ ಯೋಗದಲ್ಲಿದ್ದರೂ ಕೂಡ ನಿಮಗೆ ರಾಷ್ಟ್ರಾಧಿಪತಿಯಾದ ಧನಾಧಿಪತಿಯಾದಂತೂ ಆ ಧನಪ್ರಭಾವದಿಂದ ವೇದಲ್ಲಿರೋದ್ರಿಂದ ನಿಮಗೆ ಉಳಿತಾಯ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಉಳಿತಾಯವಾಗುವಂಥದ್ದಾದರೆ, ಲಾಭದ ಪ್ರಮಾಣ ಚೇತರಿಕೆ ಆಗುವಂಥದ್ದಾದರೆ, ಕಟಕ ರಾಶಿ ಕಟಕ ಲಗ್ನವಾಗಿದ್ದು ಕುಜದಶೆ ರಾಹುಭಕ್ತಿ, ರಾಹುದಶೆ ಕುಜಭಕ್ತಿ ಅಥವಾ ಕುಜ ಅಂತರ್ಭುಕ್ತಿಯೋ ನಡೀತಾ ಇದ್ದರೆ 100% ನಿಮಗೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಅದನ್ನು ಸ್ವಲ್ಪ ನಿಮ್ಮ ಜನ್ಮ ಜಾತಕವಿದ್ದರೆ ನೋಡ್ಕೊಂಬಿಡಿ. ಖಂಡಿತವಾಗಲೂ ಕೂಡ ಲಾಭ, ಯೋಗ ಬಲ, ಅದೃಷ್ಟ ಅಂತಕ್ಕಂಥದ್ದು, ಉದ್ಯೋಗ ಪ್ರಗತಿ ಅಂತಕ್ಕಂಥದ್ದು, ಮಕ್ಕಳಿಂದ ಸಹಕಾರ ಅಂತಕ್ಕಂಥದ್ದು, ಪ್ರೀತಿ ಪಾತ್ರದಿಂದ ಸಹಕಾರ ಅಂತಕ್ಕಂಥದ್ದು ಎಲ್ಲವೂ ಕೂಡ ಪ್ರಾಪ್ತಿಯಾಗುವಂಥ ಸ್ಥಿತಿ. ನೀವು ಏನೇನು ಮಾಡ್ತೀರೋ ಅವೆಲ್ಲವೂ ಕೂಡ ಕಂಪ್ಲೀಟ್ ಸಕ್ಸಸ್ ಆಗುವಂಥ ಸ್ಥಿತಿಯನ್ನು ಕುಜದಶೆ ರಾಹುಭಕ್ತಿ, ರಾಹುದಶೆ ಕುಜಭಕ್ತಿ ನಡೀತಾ ಇದ್ದು, ಅಂತರ್ಭುಕ್ತಿಯೋ ನಡೀತಾ ಇದ್ದು, ರಾಹು ಕುಜನ ಒಂದು ಆಡಳಿತ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜನ್ಮ ಜಾತಕದ ನಡೀತಾ ಇದ್ದು, ಕಟಕ ರಾಶಿ ಕಟಕ ಲಗ್ನವಾಗಿದ್ದರೆ ಈಗ ಹೇಳಿದ್ದಷ್ಟೂ ಕೂಡ ನಡೆಯುವಂಥ ಸಂದರ್ಭಗಳು ಬರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಭವಿಷ್ಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾರೆ. ತಟಸ್ಥದ ಒಂದು ಭಾವದಲ್ಲಿ ನಿಂತಿರ್ತದೆ. ಅದೇ ನಿಮಗೆ ಸ್ವಲ್ಪ ಎಲ್ಲೋ ನಿಮಗೆ ಅತಂತ್ರದ ಒಂದು ಭಾವವನ್ನು ನಿರ್ಮಾಣ ತರಬಹುದು ಅಂತಕ್ಕಂಥ ರೀತಿಯಿದೆ. ಹಾಗಾಗಿ ಜಾಗ್ರತೆ. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಕಟಕ ರಾಶಿನವರು ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಲಕ್ಷ್ಮೀ ಅಷ್ಟೋತ್ತರವನ್ನು ಪಠನೆ ಮಾಡಿ. ಏಕೆಂದರೆ ನಿಮಗೆ ಮೇನ್ ಕಾಡಾಟವನ್ನು ಕೊಡ್ತಕ್ಕಂಥದ್ದೇ. ಖರ್ಚು ಜಾಸ್ತಿ ಆಗುತ್ತೆ, ಆರ್ಥಿಕ ಮುಗ್ಗಟ್ಟುಗಳು ಬರ್ತದೆ, ಖರ್ಚು ವೆಚ್ಚಕ್ಕೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಬರಬಹುದು. ಹಾಗಾಗಿ ಅದನ್ನು ಮಾಡಿ, ಲಕ್ಷ್ಮೀ ಅಷ್ಟೋತ್ತರವನ್ನು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಿಂಹರಾಶಿನವ್ರಿಗೆ ಏನಾಗ್ತದೆ? ಸಾಮಾನ್ಯವಾಗಿ ಸಿಂಹರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥವನು ಹೋಗಿ, ಅಥವಾ ಸಿಂಹ ಲಗ್ನಾಧಿಪತಿಯಾದಂಥವನು ಹೋಗಿ, ಸಿಂಹ ಲಗ್ನವಾಗಿದೆ ಲಗ್ನಾಧಿಪತಿಯಾದಂಥವನು ಹೋಗಿ ವ್ಯಪ್ರವಾಹಕ್ಕೊಳಗಾಗಿದ್ದಾನೆ.
ಮಾಡುವಂಥ ಎಲ್ಲ ಕೆಲಸವೂ ಎಡವಟ್ಟಿನಿಂದಲೇ ಕೂಡಿರ್ತದೆ. ಜಿಡ್ಡುಗಟ್ಟಿದಂಥ ವಾತಾವರಣ, ಸೋಮಾರಿತನ, ಆಲಸ್ಯ, ಅವಮಾನ, ಅಪವಾದ, ಆತ್ಮವಂಚನೆ, ಆತ್ಮಗೌರವಕ್ಕೆ ಧಕ್ಕೆಯಾಗ್ತಕ್ಕಂಥದ್ದು, ನಿಮ್ಮ ಘನತೆಗೆ ಧಕ್ಕೆಯಾಗುವಂಥ ಸಂದರ್ಭಗಳು ಬರ್ತಕ್ಕಂಥದ್ದು, ಯಾವುದೋ ಹೊಸದಾಗಿ ಗುಪ್ತವಾದಂಥ ಹುಡುಕಾಟ, ಯಾವುದೋ ಗುಪ್ತ ಶಕ್ತಿಯ ಮೊರೆ ಹೋಗ್ತಕ್ಕಂಥದ್ದು, ಗುಪ್ತವಾಗಿ ಏನೋ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥ ಸಂದರ್ಭ, ಯಾರಿಗೂ ಕೂಡ ತಿಳಿಯಲಾರದಂಥ ರೀತಿಯಲ್ಲಿ ಒಂದು ಹೊಸದಾಗಿ ಏನೋ ಹುಡುಕಾಟವೋ ಅಥವಾ ಪ್ರಯತ್ನವೋ ಪ್ರಯೋಗವೋ ಮಾಡ್ತಕ್ಕಂಥ ಸಂದರ್ಭಗಳು ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ರಾಷ್ಟ್ರಾಧಿಪತಿ ವ್ಯಯ, ಅಷ್ಟಮ ಪ್ರಭಾವ. ಹಾಗಾಗಿ ಏನಾಗುತ್ತೆ, ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ನಿಮ್ಮಿಂದ ಆಗ್ತಲೇ ಇರತಕ್ಕಂಥ ಸಂದರ್ಭಗಳು ಬರ್ತದೆ. ಬರೀ ಬೈಗುಳವನ್ನೇ ಕೇಳ್ತಕ್ಕಂಥದ್ದೇ ಹಾಗೂ ಇರ್ತದೆ. ಯಾರು ಹಿರಿಯರು ಇರ್ತಾರೆ, ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರಿರ್ತಾರೆ, ಅವರೆಲ್ಲರ ಕಡೆಯಿಂದಲೂ ಎಲ್ಲರಿಂದಲೂ ಕೂಡ ನೀವು ಅವಮಾನವನ್ನು ಅನುಭವಿಸ್ತಕ್ಕಂಥದ್ದೇ ಹಾಗೂ ಹೋಗ್ಬಿಟ್ಟಿರ್ತದೆ. ಖಂಡಿತವಾಗಲೂ ಕೂಡ ನಿಮ್ಮ ಸ್ಥಿತಿಯೇ ಆ ಕಂಡೀಷನ್ಸ್ಗೆ ಹೊರಟೋಗಿರ್ತದೆ ಅಂತಕ್ಕಂಥದ್ದು. ಆದರೂ ಕೂಡ ಧನಾಧಿಪತಿಯಾದಂಥ ಲಾಭ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಒಂದು ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಗಳಾಗ್ತದೆ, ಲಾಭ ಬರುತ್ತೆ. ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲದೇ ಇರಬಹುದು. 100 ರೂಪಾಯಿ ನಿರೀಕ್ಷೆ ಇಟ್ಟಿದ್ರೆ 70 ರೂಪಾಯಿ ಅಂತೂ ಲಾಭ ಬರಲೇಬೇಕು. ಆದರೆ ಬರುವಂಥ ಲಾಭವನ್ನು ಉಳಿಸ್ಕೊಳ್ತೀರಾ? ಇಲ್ಲ. ಬಂದಂಥದ್ದು ಅಲ್ಲಿ ಬಂದು ಹಿಂಗೆ ಎಡಗೈಲಿ ಬಂದು ಬಲಗೈಲಿ ಹೊರಟೋಗ್ತಾ ಇರ್ತದೆ, ಅಥವಾ ಬಲಗೈಲಿ ಬಂದು ಎಡಗೈಲಿ ಹೊರಟೋಗ್ತಾ ಇರ್ತದೆ. ಇಲ್ಲಿ 70 ಬರುತ್ತೆ, 140 ಕಿತ್ಕೊಂಡು ಹೋಗುತ್ತೆ. ಈ ಸ್ಥಿತಿನಲ್ಲಿ ನಿಮ್ಮ ಆರ್ಥಿಕವಾದಂಥ ಕಂಡೀಷನ್ಸ್ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಬಂಧು ಬಾಂಧವರಿಂದ ನಷ್ಟ, ಅಸಹಕಾರ, ಖರ್ಚುಗಳು, ವೆಚ್ಚಗಳು ಬಂಧು ಬಾಂಧವರಿಗೋಸ್ಕರವಾಗಿ ಬರ್ತಕ್ಕಂಥ ಸಂದರ್ಭಗಳು. ನಿಮಗೆ ಯಾರೋ ಏನೋ ಕೇಡು ಮಾಡಿದ್ದಾರೆಂದಾಗ ಸ್ವಲ್ಪ ಅಲ್ಲೇನೋ ಸಣ್ಣದಾಗಿ ಗಾಬರಿ ಆಗ್ತಕ್ಕಂಥ ಸ್ಥಿತಿ ಬರಬಹುದು. ಭೂಮಿ ವ್ಯವಹಾರಗಳು ಸ್ವಲ್ಪ ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸಿಂಹರಾಶಿ ಸಿಂಹಲಗ್ನವಾಗಿದ್ದು ರಾಹುದಶೆ ಕುಜಭಕ್ತಿ, ಕುಜದಶೆ ರಾಹುಭಕ್ತಿ ನಡೀತಾ ಇದ್ದರೆ ನೀವು ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಏನೇನು ಪ್ರಾಪ್ತಿಯಾಗಬೇಕು ಅದೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ. ಬುಧನ ಪ್ರಭಾವವೇನಾದರೂ ನಡೀತಾ ಇದ್ದರೂ ಕೂಡ ನಿಮಗೆ ಒಂದು ರೀತಿಯ ರಕ್ಷಣೆ ಸಿಗುತ್ತೆ. ಅಂದರೆ ದಶೆಯ ಭುಕ್ತಿಗಳಲ್ಲಿ ಬುಧನ ಪ್ರಭಾವವಿದ್ದರೆ ಖಂಡಿತವಾಗಲೂ ಕೂಡ ನಿಮಗೆ ರಕ್ಷಣೆ ಸಿಗುತ್ತೆ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿ, ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಈ ನರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಕಾಲಿನಲ್ಲಿ ನರ ಸೆಳೆತಕ್ಕಂಥ ರೀತಿಯಲ್ಲಿ ಇರುತ್ತೆ. ಈ ಸ್ಪೈನಲ್ ಕಾರ್ಡಲ್ಲಿ ಏನೋ ಟ್ವಿಸ್ಟ್ ಆಗಿರ್ತಕ್ಕಂಥದ್ದು, S4 S5 ಅನ್ನೋ ರೀತಿಯಲ್ಲಿ L4 L5 ಅಂತ ಏನೋ ಕರೀತಾರೆ ಅದು ಸ್ಪೈನಲ್ ಕಾರ್ಡಲ್ಲಿ. ಅಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿ, ಬಲ್ಜ್ ಆಗ್ತಕ್ಕಂಥದ್ದು, ಪ್ರೆಸ್ ಆಗಿರ್ತಕ್ಕಂಥ ನರ, ಆ ನೋವು ಅಂತಕ್ಕಂಥದ್ದು. ಸಯಾಟಿಕಾ ಪ್ರಾಬ್ಲಮ್ ಇರುವಂಥವ್ರಿಗೆ ಸ್ವಲ್ಪ ಹೆಚ್ಚಾಗಿ ಉಲ್ಬಣವಾಗಬಹುದು. ಪಿತ್ತದ ಸಂಬಂಧಪಟ್ಟ ಸಮಸ್ಯೆ, ಅಜೀರ್ಣ ದೋಷಗಳು ಬರ್ತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು. ಒತ್ತಡಗಳಿಂದ ಸರಿಯಾಗಿ ನಿದ್ರೆ ಮಾಡೋಕ್ಕಾಗದರೆ ಅಲ್ಲಿ ಸ್ವಲ್ಪ ವಿಪರೀತವಾದಂಥ ನೆಗೆಟಿವ್ ಥಾಟ್ಸ್ಗಳು ಬಂದು ಅದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಬೀರಬಹುದು. ಈ ಮೂಳೆ ಸವೆತವಿರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನದಾದಂಥ ವ್ಯತ್ಯಾಸ. ಡಸ್ಟ್ ಅಲರ್ಜಿ ಪ್ರಾಬ್ಲಮ್, ಈ ಏನು ಹೇಳ್ತಾರದು, ಏನಾದ್ರು ಸಣ್ಣದಾಗಿ ಶೀತ ಆದ್ರೂ, ಸಣ್ಣದಾಗಿ ಧೂಳಲ್ಲಿದ್ರೂ ಕೂಡ ಸ್ವಲ್ಪ ಅದೊಂಚೂರು ವೀಸಿಂಗ್ ವ್ಯತ್ಯಾಸ ಆಗುತ್ತೆ. ಆ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗಿ ಹುಲ್ಲುಬಣವಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರಗಳು ಸ್ವಲ್ಪ ಲಾಭವನ್ನು ತರಬಹುದು ನಿಮಗೆ ಅಂತಕ್ಕಂಥದ್ದು. ಉದ್ಯೋಗ ಮಾಡುವಂಥ ಉದ್ಯೋಗ ಅಂತಕ್ಕಂಥದ್ದು ಅಷ್ಟು ಪರ್ಫೆಕ್ಟಾಗಿ ಉದ್ಯೋಗ ಮಾಡೋದಕ್ಕೆ ಆಗೋದೇ ಇಲ್ಲ ನಿಮಗೆ. ನಿಮ್ಮ ಕಂಡೀಷನ್ನೇ ಸರಿ ಇರಲ್ಲ. ಹಾಗಾಗಿ ಸರಿಯಾಗಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಇವತ್ತಿನ ಒಂದು ವಾರದಲ್ಲಿ ಸಿಂಹರಾಶಿ ಸಿಂಹಲಗ್ನದವರಿಗೆ ಪರಿಹಾರ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ನಿಮ್ಮ ಒಂದು ಸ್ಟೀಲ್ ಬಟ್ಟಲಿನಲ್ಲಿ ಎಳ್ಳೆಣ್ಣೆ ಹಾಕಿಬಿಟ್ಟು ಅದರಲ್ಲಿ ಮುಖ ನೋಡಿಬಿಟ್ಟು ಅದನ್ನೆಲ್ಲರೂ ಹನುಮಂತನ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ಬಾಧಕಾಧಿಪತಿ ಪ್ರಭಾವ, ಹಾಗಾಗಿ ಸ್ವಲ್ಪ ಅತೃಪ್ತಿ ಅಸಮಾಧಾನಗಳಿರುತ್ತೆ. ಬಟ್ ಆದರೂ ಕೂಡ ನಿಮಗೆ ಸೋಲುಗಳನ್ನು ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ. ಕೇಂದ್ರಾಧಿಪತಿ ದೋಷ ಆದರೂ ಕೂಡ ಸೋಲುಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಒತ್ತಡಗಳು ಮತ್ತು
ಒಂದು ಅತೃಪ್ತಿ, ಅಸಮಾಧಾನ ಅಂತಕ್ಕಂಥದ್ದು ಮಾತ್ರ ಒಳಗಡೆ ಇನ್ನರ್ ಫೀಲ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಏನೋ ನೆಗೆಟಿವ್ ಆಗಿದೆ ಅನ್ನೋ ರೀತಿಯಾದಂಥ ಒಂದು ಪ್ರಭಾವ, ಅನುಭವಗಳು ಬರೋದಕ್ಕೆ ದಾರಿಯಾಗುತ್ತೆ. ಅಟ್ಲೀಸ್ಟ್ ದೃಷ್ಟಿಯಾದರೂ ಆಗಿದೆ ಅನ್ನೋ ರೀತಿಯಾದಂಥ ಅನುಭವ, ಆ ಪ್ರಭಾವಗಳಂತೂ ಆಗಲೇಬೇಕು. ಹಾಗೇ ಆಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಸಂಗಾತಿ ಆರೋಗ್ಯ ಹದಗೆಡುವಂಥ ಸ್ಥಿತಿ. ಸ್ಥಿರಾಸ್ತಿ ವ್ಯವಹಾರಗಳು ನಿಮಗೆ ಕೈ ಕಚ್ಚುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ. ಕೆಲಸ ಪರ್ಫೆಕ್ಟಾಗಿ ಮಾಡ್ತೀರಿ, ಬಟ್ ಅದರ ಪ್ರಗತಿ ಅಥವಾ ಪ್ರತಿಫಲ ಸಿಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಕ್ಕಂಥ ಸನ್ನಿವೇಶಗಳು ಬರಬಹುದು. ಸಪ್ತಮ ಶನಿ ಅಂತಕ್ಕಂಥದ್ದು ಮಂದತ್ವವನ್ನು ತರ್ತಾರೆ ಅನ್ನೋ ರೀತಿಯಾದಂಥ ಸ್ಥಿತಿ. ಅಷ್ಟಮಾಧಿಪತಿಯಾದ ಬಲವಾಗಿ ಪ್ರಬಲವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಕನ್ಯಾ ರಾಶಿ, ಕನ್ಯಾ ಲಗ್ನವಾಗಿದ್ದು ರಾಹುದಿಶಿ ಕುಜಭುಕ್ತಿ, ಕುಜದಿಶಿ ರಾಹುಭುಕ್ತಿ ಅಥವಾ ಅಂತರ್ಭುಕ್ತಿ ಯಾವುದೋ ಮುಖಾಂತರವಾಗಿ ಈ ಎರಡು ಗ್ರಹದ ಕಾಂಬಿನೇಷನ್ ನಿಮಗೆ ಬಂದಿತ್ತು, ಏನೋ ಒಂದು ಎಡವಟ್ಟಾಗತ್ತೆ, ಏನೋ ಒಂದು ತಪ್ಪಾಗತ್ತೆ, ಎಲ್ಲೋ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಅಕಸ್ಮಾತ್ ಕನ್ಯಾ ಲಗ್ನವಾಗಿ, ಕನ್ಯಾ ರಾಶಿಯಾಗಿ ನಿಮಗೆ ಜನ್ಮಜಾತಗಳ ದಶೆ, ಅಂತರ್ದಶೆ, ಪ್ರಾಣದಶೆಗಳಲ್ಲಿ ಏನಾದರೂ ರಾಹುಕುಜನ ಸಂಬಂಧ ಬಂತು, ಬಹಳ ಜಾಗ್ರತೆ. ವೆಹಿಕಲ್ ರೈಡಿಂಗ್, ಎಲೆಕ್ಟ್ರಾನಿಕ್ ಉಪಕರಣಗಳು ಅಥವಾ ಈ ಮಿಷಿನರಿ ರಿಪೇರಿ ಮಾಡಬೇಕಾದರೆ ಜಾಗ್ರತೆಯನ್ನು ಮಾಡಿ. ಆಗಲೇಬೇಕು, ಹಾಗೇ ಆಗತ್ತೆ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರುತ್ತೆ. ಆ ಕಾಂಬಿನೇಷನ್ ಇದ್ದರೆ. ಇಲ್ಲ ಅಂದರೆ ಏನು ಗಾಬರಿ ಬೀಳುವಂಥ ಅವಶ್ಯಕತೆಗಳು ಇರೋದಿಲ್ಲ. ಆರ್ಥಿಕ ಮುಗ್ಗಟ್ಟುಗಳು ನಿಮಗೆ ಸ್ವಲ್ಪ ಪ್ರಭಾವ ಮತ್ತು ಪರಿಣಾಮವನ್ನು ಬೀರಬಹುದು. ಬರುವಂಥ ಅವಕಾಶ ಅಥವಾ ಬಂದಂಥ ಅವಕಾಶದಲ್ಲಿ ಅಷ್ಟೊಂದು ತೃಪ್ತಿಕರವಾದಂಥ ರೀತಿಯಾದಂಥ ಲಾಭ ಸಿಗದೇ ಇರತಕ್ಕಂಥ ರೀತಿಯಲ್ಲಿರುವಂಥದ್ದನ್ನು ಕನ್ಯಾ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ನಿಮಗೆ ಸಕ್ಸಸ್ಸನ್ನು ಕಾಣಬಹುದು ಕನ್ಯಾ ರಾಶಿಯವರು. ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಮೃತ್ಯುಂಜಯನ ಮಂತ್ರವನ್ನು ಜಪ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇಲ್ಲವೇ ಯಾವುದಾದ್ರು ಶಿವನ ಆಲಯಕ್ಕೆ ಹೋಗಿ ಎಳನೀರಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಎಂಥ ದೋಷಗಳಿದ್ದೂ ಕೂಡ ನಿವಾರಣೆ ಮಾಡುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ತುಲಾರಾಶಿನವ್ರಿಗೆ ಇಲ್ಲಿವರೆಗೆ ಲಾಭದಲ್ಲಿದ್ದ ಶುಕ್ರ ಲಾಭದ ಪ್ರಭಾವನ ತಕ್ಕ ಮಟ್ಟಿಗೆ ಕೊಡ್ತಾನೆ. ನೀಚ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾನೆ. ಅಂದರೆ ಬಲ ಪಡ್ಕೊಂಡಿಲ್ಲ, ರಾಷ್ಟ್ರಾಧಿಪತಿಯಾದಂತೂ ಬಲ ಪಡ್ಕೊಂಡಿಲ್ಲ. ಬಲಹೀನನಾಗಿರೋದ್ರಿಂದ ನಿಮಗೇನಾಗತ್ತೆ, ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಎಫರ್ಟ್ ಅಥವಾ ನೀವು ಮಾಡುವಂಥ ಆ ಡೆಡಿಕೇಶನ್ ಇರ್ತದಲ್ಲ, ಅದು ಕಡಿಮೆ ಇರುತ್ತೆ. ಮತ್ತು ಮಾಡದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಬೇಕಾಗತ್ತೆ. ಆ ಕಂಡೀಷನ್ ನೋಡಿದಾಗ ನಿಮ್ಮ ಸ್ಥಿತಿಗತಿಗಳು ಸ್ವಲ್ಪ ಡೌನ್ ಇರ್ತದೆ. ರಾಷ್ಟ್ರಾಧಿಪತಿಯೋ ಲಗ್ನಾಧಿಪತಿಯೋ ಬಲಹೀನನಾದ ಅಂದಾಗ ಸ್ವಲ್ಪ ಡೌನ್ ಇರ್ತಕ್ಕಂಥ ಸಂದರ್ಭಗಳಿರ್ತದೆ. ಆದರೂ ಕೂಡ ತುಂಬ ಫೇಲ್ಯೂರಾ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಇಲ್ಲ. ರವಿಯ ಪ್ರಭಾವ ನಿಮಗೆ ಬಲವಾಗಿ ಕುಳಿತುಕೊಳ್ಳೋದ್ರಿಂದ ನಿಮಗೆ ಅಷ್ಟೊಂದು ಮೈನಸ್ಸನ್ನು ಕಂಡೀಷನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ಒಂದು 60-65% ಆದರೂ ಕೂಡ ನಿಮಗೆ ಬಲ ಸಿಕ್ಕಿ ಸ್ವಲ್ಪ ಅನುಕೂಲದ ಸ್ಥಿತಿ, ಅಥವಾ ನೀವು ಸ್ವಲ್ಪ ಬೇಡ ಸುಮ್ಮನೆ ಕುಂತ್ಕೊಳ್ಳೋದು ಬೇಡ, ಏನಾದರೂ ಒಂದು ಮಾಡೋಣ ಅನ್ನೋ ರೀತಿಯಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಪ್ರಯತ್ನವನ್ನು ಮಾಡ್ತಕ್ಕಂಥ ಶಕ್ತಿಯಾದರೂ ಆ ಪ್ರಯತ್ನವಾದರೂ ಇರ್ತದೆ. ಸ್ವಲ್ಪ ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾದಂಥ ಲಾಭ, ಲಕ್ಷ್ಮೀ ಯೋಗ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ, ಯಾವ ರೀತಿ ಬರುತ್ತೋ, ಹೆಂಗೋ ಒಟ್ಟಿನಲ್ಲಿ ನಿಮಗೆ ಲಾಭವಾಗ್ತಕ್ಕಂಥ ಸ್ಥಿತಿ, ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಯೋಗ ಫಲಗಳು ಬರ್ತಕ್ಕಂಥ ಸ್ಥಿತಿ, ಅದೃಷ್ಟ ಬರ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಅಧೀನದ ಕಚೇರಿಗಳೆಲ್ಲಾರು ಅಥವಾ ಈ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಏನಾದರೂ ಕೆಲಸವನ್ನು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ, ಅಥವಾ ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡುವಂಥವ್ರು, ಒಟ್ಟಿನಲ್ಲಿ ಸರ್ಕಾರದ ಒಂದು ಅಧೀನದ ಸ್ಥಿತಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಹುಡುಕ್ತೀನಿ ಅಂದರೂ ಅಲ್ಲೂ ಕೂಡ ಸಕ್ಸಸ್ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ಟೆಂಡರ್ ಮಾಡುವಂಥವ್ರಿಗೆ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ, ಆಮದು ರಫ್ತು ವ್ಯಾಪಾರ ಕ್ಷೇತ್ರವನ್ನು ಮಾಡುವಂಥವ್ರಿಗೆ, ಮತ್ತು ರಾಜಕಾರಣ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಎಲ್ಲರಿಗೂ ಕೂಡ ಲಾಭವೂ ಅನುಕೂಲವೂ ಯೋಗ ಫಲವೂ ಅದೃಷ್ಟವೂ ಕೂಡಿ ಬರುವಂಥ ಸಂದರ್ಭಗಳಿದೆ. ಯಾರಿಗೆ? ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥದ್ದು,
ಭವಿಷ್ಯಕ್ಕೆ ಉತ್ತಮವಾದಂಥ ಅಡಿಪಾಯ ಸಿಗುವಂಥ ಸಂದರ್ಭ, ಶತ್ರು ನಾಮಾವಶೇಷವಾಗುವಂಥದ್ದು, ಯಾರ್ಯಾರು ತೊಂದರೆ ಕೊಟ್ಟಿದ್ದವರು ಅವರೆಲ್ಲರೂ ಕೂಡ ತೊಂದರೆಗೆ ಸಿಕ್ಕಾಕೊಳ್ಳತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಈ ಒಂದು ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಆದರೆ ಪ್ರಯಾಣ ಮಾತ್ರ ಸ್ವಲ್ಪ ಅನಾನುಕೂಲದಿಂದ ಕೂಡಿರ್ತದೆ. ಪ್ರಯಾಣ ಹೋಗೋದಕ್ಕಾಗೋದಿಲ್ಲ, ಹೋಗಬೇಕಾದ್ರೂ ತುಂಬ ಅಡೆತಡೆಗಳು, ಏನೋ ವಿಘ್ನಗಳು ಬರ್ತದೆ. ಹಾಗಾಗಿ ಪರಿಪೂರ್ಣತೆಯನ್ನು, ಸಂತೃಪ್ತಿಯ ಪ್ರಯಾಣ ಅಂತಕ್ಕಂಥದ್ದು ಮಾತ್ರ ತುಲಾರಾಶಿನಿಗೆ, ತುಲಾ ಲಗ್ನದವರಿಗೆ ಇರೋದಿಲ್ಲ ಈ ವಾರದಲ್ಲಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಮಲ್ಲಿಗೆ ಹೂವಿನಿಂದ ಅಮ್ಮನವರೆಗೆ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ನೋಡಿ, ಅದನ್ನು ಮಾಡಿ ತಟ್ಟಂತ ನಿಮಗೆ ಏನೋ ಒಂದು ಅನುಕೂಲ ಆಗುತ್ತೆ, ಏನೋ ಒಂದು ನೆಮ್ಮದಿ. ಒಟ್ಟಿನಲ್ಲಿ ಏನು ಸಿಕ್ಕಲಿಲ್ಲ ಅಂದರೂ ನೆಮ್ಮದಿ ಮಾತ್ರ ಸಿಕ್ಕೇ ಸಿಗುತ್ತೆ. ತುಲಾರಾಶಿನ ಅದನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿನಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಬಲವಾಗಿದ್ದಾನೆ. ಬಲವಾಗಿದ್ದ ಮಾತ್ರಕ್ಕೆ ಎಲ್ಲವೂ ಕೂಡ ಅದೃಷ್ಟವ ಅಂತಕ್ಕಂಥ ರೀತಿ ನೋಡಿದಾಗ ಕೆಲಸ ಪರ್ಫೆಕ್ಟ್ ಇರ್ತದೆ. ಎಷ್ಟು ಕೆಲಸ ಕೊಟ್ಟರು ಕೂಡ ನೀವು ಸೋಲು ಅಂತ ನೋಡೋದಿಲ್ಲ, ಸುಸ್ತಾಯಿತು ಅಂತ ಅನ್ನೋದಿಲ್ಲ, ಅಥವಾ ನನ್ನ ಕೈಲಿ ಆಗಲ್ಲ ಅಂತಕ್ಕಂಥ ರೀತಿನ ಅನ್ನೋಲ್ಲ. ಎಂಥ ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಮಾಡ್ತೀರಿ, ಸುಸ್ತೇ ಆಗೋದಿಲ್ಲ. ಇನ್ನಷ್ಟು ಕೆಲಸ ಮಾಡಿ ಇನ್ನೂ ಮಾಡೋದಕ್ಕೆ ತಯಾರಾಗಿರುತ್ತಾರೆ. ಆ ಶಕ್ತಿ ಮಾತ್ರ ನಿಮಗೆ ಈ ವಾರದಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಸಿಕ್ಕಿರ್ತದೆ. ಆರೋಗ್ಯ, ರಾಹುದೇಶಿ ಕುಜಭಕ್ತಿ, ಕುಜದೇಶಿ ರಾಹುಭಕ್ತಿ ಏನಾದರೂ ನಿಮ್ಮ ಜನ್ಮಜಾತಕದಲ್ಲಿ ನಡೀತಾ ಇದ್ದು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ಆಗಿದ್ದರೆ ಆರೋಗ್ಯದ ಬಗ್ಗೆ ಜಾಗ್ರತೆಯಿಂದ ಇರಬೇಕು. ಈ ಕಿಡ್ನಿ, ಅರ್ನಿಯ ಸಂಬಂಧಪಟ್ಟ ಸಮಸ್ಯೆ, ರಕ್ತದೋಷ, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಕಣ್ಣು ಹುರಿ ಬರ್ತಕ್ಕಂಥದ್ದು, ಸ್ವಲ್ಪ ತಲೆನೋವು ಹೆಚ್ಚಾಗಿ ಬರ್ತಕ್ಕಂಥದ್ದು, ಸ್ವಲ್ಪ ಗುಪ್ತವ್ಯಾಧಿಗಳು ಅನ್ನೋ ರೀತಿಯಾದಂಥ ಒಂದು ಪ್ರಯೋಗ ಅಥವಾ ಪ್ರಭಾವ ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಡುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಷ್ಟಮಾಧಿಪತಿಯಾದಂಥ ಅಷ್ಟಮ ಪ್ರಭಾವಕ್ಕೊಳಗಾಗಿರೋದ್ರಿಂದ ನಿಮಗೆ ಸೋದರ ಮಾವನಿಂದ ಸ್ವಲ್ಪ ಕಳಂಕಗಳು, ಕಂಟಕಗಳು ಬರಬಹುದು. ಜಾಗ್ರತೆ. ಲಾಭದ ಪ್ರಮಾಣವನ್ನು ಇನ್ಯಾರೂ ಕಿತ್ಕೊಂಡು ಹೋಗ್ತಕ್ಕಂಥದ್ದು ಕುತಂತ್ರದಿಂದ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಸಂಗಾತಿಯಿಂದ ಲಾಭ, ಅನುಕೂಲ, ಅದೃಷ್ಟ, ಪಾಲುದಾರಿಕೆ ವ್ಯವಹಾರಗಳು ನಿಮಗೆ ತುಂಬ ಚೆನ್ನಾಗಿ ಆಗುವಂಥ ಯೋಗ ಫಲಗಳಿದೆ. ಈ ಸಂದರ್ಭದಲ್ಲಿ ಮೋಜು ಮಸ್ತಿಯ ವಾರ ಆರಂಭ, ಸ್ವಲ್ಪ ಮೋಜು ಮಸ್ತಿಯ ಕಡೆಗೆ ಸ್ವಲ್ಪ ಒಲವು, ಜಾರಿಕೆ ಜಾಸ್ತಿ ಇರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಅದರ ಸುಧಾರಣೆಗಳು ಕಾಣ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸಂಗಾತಿಯ ಅಹಂಕಾರ ಅಂತ ಹೇಳಬೇಕು ಅಥವಾ ಆತ್ಮಾಭಿಮಾನ ಅಂತ ಹೇಳಬೇಕು, ಅಲ್ಲಿ ಸ್ವಲ್ಪ ನಿಮಗೆಲ್ಲೋ ಸ್ವಲ್ಪ ಇರುಸು ಮರುಸನ್ನು ತರಬಹುದು. ಧನಾಧಿಪತಿ ಹಸ್ತನಾಗಿದ್ದಾನೆ, ಹಾಗಾಗಿ ಕೌಟುಂಬಿಕವಾದ ಸಹಕಾರವೂ ಸಿಗೋದಿಲ್ಲ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೃಪ್ತಿಕರವಾದಂಥ ವಾತಾವರಣಗಳು ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು. ಉಳಿತಾಯ ಇಲ್ಲವೇ ಇಲ್ಲ. ಲಾಭ ನೀವೇನಾದರೂ ಮಾಡಿರಿ ಉಳಿಸೋದಕ್ಕೆ ಮಾತ್ರ ಆಗೋದಿಲ್ಲ, 2ರಷ್ಟು ಹೊರಟೋಗ್ತದೆ, ಅಥವಾ ಉಳಿಸೋದಕ್ಕೆ ದಾರಿನೇ ಸಿಗೋದಿಲ್ಲ. ಆ ಯಾವುದರ ಒಂದು ದಾರಿ ಹುಡುಕಿದ್ರೆ ಅಲ್ಲೇನೋ ವಿಘ್ನಗಳು ಬರ್ತದೆ. ಹಾಗಾಗಿ ಸೇವಿಂಗ್ಸ್ ಅಂತಕ್ಕಂಥದ್ದನ್ನು ಮಾಡೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಬಂಧು ಬಾಂಧವರಿಂದ, ನೆರೆಹೊರೆಯಿಂದ ಅವಮಾನ, ಅಪವಾದ, ನಿಂದನೆ, ಕಳಂಕ ಬರಲೇಬೇಕು, ಬಂದೇ ಬರ್ತದೆ. ಬೇಕಾದ್ರೆ ನೋಡಿಬೇಕಾದ್ರೆ ಚತುರ್ಥಾಧಿಪತಿ ವಿದ್ಯಾಭ್ಯಾಸ ತೊಡಕಿರ್ತದೆ. ಕುಂತ್ಕೊಂಡು ಓದೋಕ್ಕೆ ಕಾನ್ಸಂಟ್ರೇಟ್ ಬರೋದಿಲ್ಲ. ಏನೋ ಇನ್ನೊಂದು ಟೈಮ್, ಇನ್ನೊಂದು ಗಂಟೆ, ಇನ್ನೊಂದು 2 ಗಂಟೆ ಬಿಟ್ಟು ಓದೋಣ ಅನ್ನೋ ರೀತಿಯಲ್ಲಿ ಹಿಂಗೆ ಟೈಮ್ ಪಾಸ್ ಮಾಡುವಂಥ ಸ್ಥಿತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಒತ್ತಡದಿಂದ ಕೂಡಿರ್ತದೆ, ಜವಾಬ್ದಾರಿಗಳು ಜಾಸ್ತಿ ಬರ್ತದೆ ಅಂತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಯಾಕೋ ಮೂಡಿಯಾಗಿರ್ತಕ್ಕಂಥದ್ದು, ನಿರಾಸಕ್ತಿಗಳು ಅಂತಕ್ಕಂಥ ಸ್ಥಿತಿ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಯಾಕೋ ಮೂಡಿ, ಯಾಕಂದ್ರೆ ಬೇರೆಯವರು ಮಾಡುವಂಥ ಕುತಂತ್ರಗಳು ಅಥವಾ ಮೇಲಧಿಕಾರಿಗಳು ಮಾಡುವಂಥ ಸಮಸ್ಯೆಗಳಿಂದಲೂ ಸ್ವಲ್ಪ ನಿಮಗೆ ಸ್ವಲ್ಪ ಮೂಡಿ ಆಗ್ತಕ್ಕಂಥ ಸ್ಥಿತಿ ಬರಬಹುದು. ಸ್ವಲ್ಪ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ಕೂಡ ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕಗಳು ಸೃಷ್ಟಿಯಾಗಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ನಾಳೆಯ ಜೀವನದ ಚಿಂತೆಗಳು ನಿದ್ರಾಭಂಗವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರ ಮಾರ್ಗ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ವೆಂಕಟೇಶ್ವರನಿಗೆ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ರಾಷ್ಟ್ರಾಧಿಪತಿಯಾದಂಥವನು ಹಸ್ತನಾಗಿದ್ದಾನೆ. ಸ್ವಂತ ನಿರ್ಧಾರ ದಯವಿಟ್ಟು ಹಸ್ತಪ್ರಭಾವದಿಂದ ಹೊರಗೆ ಹೋಗೋವರೆಗೂ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ. ಮತ್ತು ಯಾವುದೇ
ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅಥವಾ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಅಷ್ಟೊಂದು ಶುಭಪ್ರದವಲ್ಲ. ಎಲ್ಲವೂ ಕೂಡ ಆರ್ಥಿಕ, ನೀವೇನೇ ನಿರ್ಧಾರ ತೆಗೆದುಕೊಳ್ಳಿ, ಈ ಸಂದರ್ಭ ಗುರು ಹಸ್ತತ್ಯಾಗ ಆಗುವವರೆಗೂ ಕೂಡ ನಿಮಗೆ ಅದು ಹಿನ್ನಡೆಯೇ ಆಗಿರ್ತದೆ. ಮಾಡೋಕ್ಕೆ ಆಗೋದಿಲ್ಲ, ಹೋಗೋಕ್ಕೆ ಆಗೋದಿಲ್ಲ, ಯಾಕೋ ಏನೋ ಒಂಥರ ನೆಗೆಟಿವ್ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಒಂದು ಪಕ್ಷ ಒತ್ತಾಯಪೂರ್ವಕವಾಗಿ ಫೋರ್ಸಬಲಿ ಮಾಡಿದ್ರೂ ಅಲ್ಲಿ ನಷ್ಟ, ಕಷ್ಟ, ಕಟ್ಟಿಟ್ಟ ಬುತ್ತಿ. ಮಾಡೋಕ್ಕೆ ಆಗೋದಿಲ್ಲ, ಒತ್ತಾಯಪೂರ್ವಕವಾಗಿ ಯಾರೋ ಫೋರ್ಸಬಲಿ ಇದು ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬೇರೆಯವರ ಸಹಕಾರದಿಂದ ನಿಮಗೆ ಅನುಕೂಲವಾಗುವಂಥ ಸ್ಥಿತಿ ಬರಬಹುದು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಇಲ್ಲ ಅಂದರೆ ಇಲ್ಲ ಅಂತಕ್ಕಂಥದ್ದು. ಸ್ವಲ್ಪ ವಿದ್ಯಾಭ್ಯಾಸ ಮಂದತ್ವ, ಮರವಿನ ಪ್ರವೃತ್ತಿಗಳು ಜಾಸ್ತಿ ಇರ್ತದೆ, ಅಡೆತಡೆಗಳು ಜಾಸ್ತಿ ಇರ್ತದೆ ಇನ್ನೂ ರೀತಿಯಾದಂಥ ಸ್ಥಿತಿ. ಮಕ್ಕಳ ಸಹಕಾರ ತಕ್ಕ ಮಟ್ಟಿಗೆ ನಿಮಗೆ ಪ್ರಾಪ್ತಿಯಾಗಬಹುದು. ಪ್ರೀತಿಪಾತ್ರರ ಸಹಕಾರ ತಕ್ಕ ಮಟ್ಟಿಗೆ ಪ್ರಾಪ್ತಿಯಾಗಬಹುದು. ದಾಂಪತ್ಯದಲ್ಲಿ ಸ್ವಲ್ಪ ಕಲಹವಿರ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಕಲಹವಿರ್ತದೆ. ನಿಮಗೆ ಯಾರನ್ನಾರೋ ಜೋಡಿ ಮಾಡ್ಕೊಂಡಿರ್ತಿರಲ್ಲ, ಯಾವುದೇ ವ್ಯವಹಾರಕ್ಕೂ ಮತ್ತೊಂದು ಮಗದೊಂದಕ್ಕೋ ಏನೋ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುವಂಥ ಸ್ಥಿತಿ. ಭವಿಷ್ಯದ ಆತಂಕ ಚಿಂತೆಯಾಗಿ ಮೂಡಿ ನಿಮ್ಮ ನೆಮ್ಮದಿಯನ್ನು ಕೆಡಿಸ್ತಕ್ಕಂಥದ್ದು, ನಿಮ್ಮ ಮಾನಸಿಕವಾದಂಥ ಸ್ಥಿತಿಯನ್ನು ಹಾಳು ಮಾಡತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ತಂದೆಯೊಂದಿಗೆ ಕಲಹ, ಮನಸ್ತಾಪವನ್ನು ಮಾಡಿಕೊಳ್ಳತಕ್ಕಂಥ ಸಂದರ್ಭ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಪೂರ್ಣತ್ವದಲ್ಲಿ, ಪರಿಪೂರ್ಣ ತತ್ವದಲ್ಲಿ ನೀವು ಉದ್ಯೋಗನ ಮಾಡೋದಕ್ಕೆ ಆಗೋದೇ ಇಲ್ಲ. ಮಾಡಿದಂಥ ಕೆಲಸದಲ್ಲೂ ಕೂಡ ಏನೋ ಸಮಸ್ಯೆಯಾಗಿ ಮತ್ತಷ್ಟು ಬೈಗುಳವನ್ನು ಮತ್ತೊಂದೋ ಮಗದೊಂದೋ ಆಗುವಂಥ ಸ್ಥಿತಿ. ಸ್ನೇಹಿತರೊಂದಿಗೂ ಕಲಹ, ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸಂದರ್ಭಗಳು ಎಲ್ಲವೂ ಕೂಡ ಧನುಸ್ಸು ರಾಶಿಯವರಿಗೆ. ರಾಶ್ಯಾಧಿಪತಿ ಬಲಹೀನನಾಗೋದಂದರೆ ಎಲ್ಲವೂ ಕೂಡ ಕೆಡ್ತು. ಆ ಸ್ಥಿತಿನಲ್ಲಿ ಧನುಸ್ಸು ರಾಶಿನವ್ರಿಗೆ ಈ ವಾರ ಇರ್ತಕ್ಕಂಥ ಸ್ಥಿತಿ. ಅದರ ಜೊತೆ ಬೇರೆ ಗ್ರಹಗಳು ಅಷ್ಟೊಂದು ಸಪೋರ್ಟಾಗಿ ಇಲ್ಲದೇ ಇರೋದರಿಂದ ನಿಮಗೆ ವರದಾನವಿಲ್ಲ ಈ ವಾರ. ಆದರೂ ಕೂಡ ನಿಮ್ಮ ಕೌಟುಂಬಿಕವಾದಂಥ ಸದಸ್ಯರು ಅಥವಾ ಮಕ್ಕಳ ಸಹಕಾರವೋ ಅಥವಾ ಮಕ್ಕಳ ಬೂಸ್ಟ್, ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಏನೋ ಬೂಸ್ಟ್ ಮಾಡ್ತಕ್ಕಂಥದ್ದು, ತಳ್ತಕ್ಕಂಥದ್ದು ಅಥವಾ ಒಂದು ಸಪೋರ್ಟ್ ಮಾಡ್ತಕ್ಕಂಥದ್ದು ಮಾತ್ರ ನಿಮಗೆ ರಕ್ಷಣೆಯಾಗಿ ನಿಂತು ನಿಮ್ಮ ಈ ಒಂದು ವಾರವನ್ನು ತಳ್ಳುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಪರಿಹಾರ ಮಾರ್ಗವನ್ನು ಸಾಧ್ಯವಾದಷ್ಟು ನಿಮ್ಮ ಕುಲದೇವತ ನಾಮಸ್ಮರಣೆಯ ಅಷ್ಟೋತ್ತರ ಬಹಳ ಸೂಕ್ತ. ಈ ವಾರ ನಿಮಗೆ ಶಕ್ತಿ ಬಂದರೆ ಹೋರಾಟವನ್ನು ಮಾಡ್ತೀರಿ. ನಿಮಗೇ ಶಕ್ತಿ ಇಲ್ಲದೆ ಇರತಕ್ಕಂಥದ್ದಾಗಿರಿಂದ ಹೋರಾಟ ಮಾಡೋದೇ ಇಲ್ಲ ಅಂದಾಗ ಏನೂ ಸಿಗೋದಿಲ್ಲ. ಹಾಗಾಗಿ ಕುಲದೇವತೆಯ ಮೊರೆ ಹೋಗಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತೆ ಇದನ್ನು ನೋಡಿದಾಗ ಮಕರ ರಾಶಿನವ್ರಿಗೆ ಸ್ವಲ್ಪ ಈ ವಾರ ಗುರು ಹಸ್ತನಾಗಿರೋದ್ರಿಂದ ಗುರುಬಲ ಅಂತಕ್ಕಂಥದ್ದು ನಿಮಗೆ ಅಷ್ಟೊಂದು ಪ್ರಾಪ್ತಿಯನ್ನು ತರೋದಿಲ್ಲ. ಆದರೆ ಮಕರ ರಾಶಿ ಮಕರ ಲಗ್ನವಾಗಿದ್ದಂಥ ಪಕ್ಷದಲ್ಲಿ ಕುಜದಶಿ ರಾಹುಭಕ್ತಿ, ರಾಹುದಶಿ ಕುಜಭಕ್ತಿ ನಿಮ್ಮ ಜನ್ಮ ಜಾತಕದಲ್ಲಿ ನಡೀತಾ ಇದ್ದರೆ ಖಂಡಿತವಾಗಲೂ ಕೂಡ ಏನೋ ಒಂದು ಅದೃಷ್ಟ, ಲಕ್, ಅನುಕೂಲ, ಆರ್ಥಿಕ ಪ್ರಗತಿ, ಏನೋ ಒಂದು ಮಿರಾಕಲ್ ನಡೆಯಲೇಬೇಕು. ಈ ಸಂದರ್ಭ ಅದರಲ್ಲೂ ಕೂಡ ಈ ವಾರದಲ್ಲಿ ಆಗಲೇಬೇಕು. ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ, ಪ್ರಯೋಗ ಮಾಡಿ ನೋಡಿ. ಮಕರ ರಾಶಿ ಮಕರ ಲಗ್ನವಾಗಿದ್ದು ಕುಜದಶೆ ರಾಹುಭಕ್ತಿ ಅಥವಾ ಕುಜ ರಾಹುವಿನ ಸಂಪರ್ಕ ಯಾವುದೋ ಒಂದು ರೀತಿಯಲ್ಲಿ ದಶಾಭುಕ್ತಿಯ ಪ್ರಾಣಭುಕ್ತಿಗಳಲ್ಲಿ ಬಂದಿದ್ದರೆ ಈ ವಾರ ಯೋಗ ಫಲಗಳು ಬರಲೇಬೇಕು. ಆರ್ಥಿಕ ವೃದ್ಧಿಯಾಗಲೇಬೇಕು. ಹೆಸರು, ಕೀರ್ತಿಮಾನ, ಸನ್ಮಾನಗಳು ದೊರಕಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಬೇಕಾದ್ರೆ ನಿಮ್ಮ ಜನ್ಮ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ. ನೇರ ಮಾತುಗಳು ವಿರೋಧವನ್ನು ತರಬಹುದು, ಶತ್ರುತ್ವವನ್ನು ಜಾಸ್ತಿ ತರಬಹುದು. ಇನ್ನೊಂದು ಅದೃಷ್ಟವಿದೆ ಮಕರ ರಾಶಿಯವರಿಗೆ. ಸಾಲವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಬ್ಯಾಂಕಲ್ಲೋ ಅಥವಾ ಬೇರೆಯವರ ಹತ್ರನೋ ಬಂಧುಗಳ ಹತ್ರನೋ ಯಾರಿಂದಲೋ ಸಾಲವನ್ನು ಕೇಳಿದ್ದರೆ ಅದು ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಸಾಲ ದೊರಕೋದಕ್ಕೆ ಅನುಕೂಲದ ವಾರ ಈ ವಾರ. ಸ್ಥಿರಾಸ್ತಿ ವ್ಯವಹಾರಗಳು ತಕ್ಕ ಮಟ್ಟಿಗೆ ನಿಮಗೆ ವರದಾನವನ್ನು ತರ್ತದೆ. ವಾಹನದ ವ್ಯವಹಾರಗಳು ತಕ್ಕ ಮಟ್ಟಿಗೆ ಸ್ವಲ್ಪ ವರದಾನವನ್ನು ಕೊಡುವಂಥ ಒಂದು ದಾರಿಯನ್ನು ಸೂಚಿಸುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರ್ತದೆ. ಭಾವನಾತ್ಮಕವಾದಂಥ ಪೆಟ್ಟು, ಮಕ್ಕಳೊಂದಿಗೆ ಸ್ವಲ್ಪ ಕಲಹ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತದೆ. ದಾಂಪತ್ಯದಲ್ಲಿ ಅತೃಪ್ತಿಯ ಒಂದು ಭಾವ. ಭವಿಷ್ಯದ ಬಗ್ಗೆ ಸ್ವಲ್ಪ ಏನೋ ಮಾಡಬೇಕು ಪ್ಲ್ಯಾನ್ ಮಾಡಿದೆ, ಬಟ್ ಅದಕ್ಕೆ ಬೇಕಾದಂಥ ಆರ್ಥಿಕ ಪೂರೈಕೆ ಅಥವಾ ಹೂಡಿಕೆ ಮಾಡೋದಕ್ಕೆ ಹಣಕಾಸಿನ ಸಹಕಾರ ಅಲ್ಲೆಲ್ಲೋ ಸಣ್ಣದಾಗಿ ಸ್ವಲ್ಪ ವ್ಯತ್ಯಾಸಗಳಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಪ್ಲ್ಯಾನ್ ಇದೆ, ಹಣ ಇಲ್ಲ, ಈ ಕಂಡೀಷನ್ಸಲ್ಲಿ ಇರುತ್ತೆ. ಹಾಗಾಗಿ ದಶಮ ಪ್ರಭಾವ
ಉದ್ಯೋಗ ಮಾಡಿದಂಥ ಉದ್ಯೋಗ ಅಂತಕ್ಕಂಥದ್ದು ಬೇರೆಯವ್ರನ್ನ ತೃಪ್ತಿಪಡಿಸೋದಕ್ಕೆ ಆಗೋದಿಲ್ಲ, ಮತ್ತು ನಿಮ್ಮ ಮೇಲಧಿಕಾರಿಗಳನ್ನು ಕೂಡ ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ಅಲ್ಲೇನೋ ಒಂದು ಸಣ್ಣದಾಗಿ ತಪ್ಪನ್ನು ಕಂಡುಹಿಡಿದು ಸ್ವಲ್ಪ ನಿಮಗೆ ಅಷ್ಟು ಶ್ರಮ ಹಾಕಿದ್ದೂ ಕೂಡ ವೇಸ್ಟ್ ಆಗುವಂಥ ಸ್ಥಿತಿ ಇರುತ್ತೆ. ಮಾಡಬೇಕಾದನೆ ಜಾಗ್ರತೆಯಿಂದ ಮಾಡಿ. ಮಕರ ರಾಶಿ ಮಕರ ಲಗ್ನದವರಿಗೆ ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಒಂದು ರೀತಿಯಲ್ಲಿ ವ್ಯಾವಹಾರಿಕವಾದಂಥ ಸ್ಥಿತಿಗತಿಗಳು ಚೆನ್ನಾಗಿ ಆಗುತ್ತೆ, ಅದರಲ್ಲೇನು ಲೋಪದೋಷಗಳಿರೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಇರುವಂಥ ಅಡೆತಡೆಗಳು, ಶುಕ್ರನ ಪ್ರಭಾವ, ಯೋಗಕಾರಕನಂಥವನು ಸ್ವಲ್ಪ ಬಲಹೀನನಾಗಿರೋದ್ರಿಂದ ಅವನು ಬೂಸ್ಟ್ ಆಗಬೇಕು, ಅವನಿಗೆ ಸ್ವಲ್ಪ ಶಕ್ತಿ ತುಂಬಬೇಕು ಅನ್ನೋದಿತ್ತು ಅಂದರೆ ಒಂದು 3 ಜನಕ್ಕೋ 5 ಜನಕ್ಕೋ ಮುತ್ತೈದೆಯವರಿಗೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ಆದರೂ ಪರವಾಗಿಲ್ಲ, ಮುತ್ತೈದೆಯವರಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಕೊಟ್ಟು ಸ್ವಲ್ಪ ಫಲತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶಿನವ್ರಿಗೆ ಈ ವಾರ ಅಂತಕ್ಕಂಥ ಷಷ್ಠದಲ್ಲಿರ್ತಕ್ಕಂಥ ಗುರು ಅಸ್ತನಾಗಿದ್ದಾನೆ. ಮೊದಲೇ ಗುರುಬಲ ಇಲ್ಲ, ಗುರುಬಲ ಇಲ್ಲದೇ ಇರತಕ್ಕಂಥದ್ದಾಗಿಂದ ಲಾಭಾಧಿಪತಿ ಹೋಗಿ ಲಾಭಾಧಿಪತಿ ಧನಾಧಿಪತಿ ಅಸ್ತನಾದಾಗ ಲಾಭವೂ ಇರೋದಿಲ್ಲ, ಮತ್ತು ಖರ್ಚು ಅಥವಾ ಖರ್ಚಿಗೆ ಸ್ವಲ್ಪ ಶಾರ್ಟೇಜ್ ಇರ್ತಕ್ಕಂಥದ್ದು, ಉಳಿತಾಯವೂ ಇರೋದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿ ಅತಂತ್ರವಾದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು. ಏನಾದರೂ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿ ಅಥವಾ ಕೌಟುಂಬಕ್ಕೆ ಸಹಕಾರ ಸಿಗುವುದಾದರೆ ಸ್ವಲ್ಪ ಮಕ್ಕಳಿಂದ ಏನಾದರೂ ಸಿಗಬೇಕು ಅಂತಕ್ಕಂಥ ಸಂದರ್ಭಗಳು ಕಂಡುಬರ್ತದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ, ಇಂಟ್ರೋ ಅಟೆಂಡ್ ಮಾಡ್ತಿದ್ದೀರಿ, ಬದಲಾವಣೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾಯಿದ್ರಿ ಅಂದರೆ ಅಲ್ಲೊಂದು ಸ್ವಲ್ಪ ಸಹಕಾರಿಯಾಗಿರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಸಂಘಾತಿಯಿಂದ, ಪಾಲುದಾರಿಕೆ ವ್ಯವಹಾರದಿಂದ ಸ್ವಲ್ಪ ಆರ್ಥಿಕವಾದಂಥ ಪೂರೈಕೆ ಆಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥ ಸಂದರ್ಭ, ಸಂಗಾತಿಯ ಸಹಕಾರ, ಕುಟುಂಬದ ಕಷ್ಟಕ್ಕೆ ಸ್ಪಂದಿಸುವಂಥ ವಾತಾವರಣ ಇರ್ತದೆ. ಆದರೆ ತಿಸ್ರಗಳಿರ್ತದೆ, ಕಲಹಗಳಿರ್ತದೆ, ಕಿತ್ತಾಡ್ಕೊಂಡೆ ನೀವಿಬ್ಬರನ್ನೂ ಕೂಡ ಒಬ್ರಿಗೊಬ್ಬರು ಸಹಕಾರವನ್ನು ಕೊಡ್ತಕ್ಕಂಥ ಸಂದರ್ಭ. ಅಂದರೆ ಒಬ್ಬರು ಕಷ್ಟಕ್ಕೆ ಇನ್ನೊಬ್ಬರು ಸ್ಪಂದಿಸುವಂಥ ರೀತಿಯಲ್ಲಿರುತ್ತೆ, ಬಟ್ ಕಿತ್ತಾಟ ಮಾತ್ರ ಇರುತ್ತೆ. ಆ ಕಂಡೀಷನ್ಸ್ ಕೆಲವರು ಅನುಭವಕ್ಕೆ ಬಂದಿರ್ತದೆ, ಆ ಅನುಭವ ಆಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರ್ತದೆ. ಅಷ್ಟಮಾಧಿಪತಿಯಾದಂಥ ಪಂಚಮ ಪ್ರಭಾವ, ಆದರೆ ಸ್ವಕ್ಷೇತ್ರವಿತನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ವ್ಯಾಜ್ಯಗಳಲ್ಲಿ ನಿಮಗೆ ಸೋಲಾಗುವಂಥ ಸ್ಥಿತಿ ಬರಬಹುದು. ಭಾಗ್ಯಾಧಿಪತಿ ಸ್ವಲ್ಪ ಅದೃಷ್ಟವನ್ನು ತರುವಂಥವನು ಹೋಗಿ ಬಲಹೀನನಾಗಿದ್ರೂ ಕೂಡ ತಕ್ಕ ಮಟ್ಟಿಗೆ ₹100 ಅದೃಷ್ಟಕ್ಕೆ ಸಿಕ್ಕಲಿಲ್ಲ ಅಂದರೆ ಒಂದು 30% ಆದ್ರೂ ಕೂಡ ಸ್ವಲ್ಪ ನಿಮಗೆ ಅದೃಷ್ಟ ನಿಮ್ಮ ಕಡೆಗೆ ಬರುವಂಥ ಸಂದರ್ಭಗಳು, ಬರುವಂಥ ಸಾಧ್ಯತೆಗಳಿರುತ್ತೆ. ಕೆಲಸ ಪರ್ಫೆಕ್ಟ್ ಮಾಡ್ತೀರಿ, ಮೇಲಧಿಕಾರಿಗಳು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡುವಂಥ ಸ್ಥಿತಿನಲ್ಲಿ ಕುಂಭರಾಶಿನವ್ರಿಗೆ ಇದೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರ, ಲಾಭದ ವಿಚಾರ, ಸೇವಿಂಗ್ಸು, ಖರ್ಚು ಜಾಸ್ತಿ ಬರ್ತಕ್ಕಂಥದ್ದು ಇವೇ ನಿಮಗೆ ಒತ್ತಡವನ್ನು ತರ್ತದೆ. ಬಿಟ್ಟರೆ ಕೆಲಸ ಕಾರ್ಯ ಒತ್ತಡಗಳಿದನ್ನು ಕೂಡ ಚೆನ್ನಾಗಿ ಮಾಡ್ತೀರಿ, ಸ್ಟ್ರೈನ್ ಆಗುತ್ತೆ ಬಟ್ ಚೆನ್ನಾಗಿ ಮಾಡ್ತೀರಿ, ಅದರಲ್ಲೇನು ಲೋಪದೋಷಗಳಿರೋದಿಲ್ಲ. ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸ್ವಲ್ಪ ಅಂಥ ಗಂಭೀರವಾದಂಥ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ಸುಸ್ತು ಆಗಬಹುದು ಅಷ್ಟೇ, ಎಕ್ಸೆಸ್ ಆಫ್ ಈಟ್ ಜಾಸ್ತಿ ಆಗಬಹುದು ಅಷ್ಟೇ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಬೇಕು, ಎಲ್ಲರೂ ಶಿವನ ಆಲಯಕ್ಕೆ ಹೋಗಿ ಬೆಳಗ್ಗೆ ಒಂದು ಸ್ವಲ್ಪ ಅಲ್ಲಿ ರುದ್ರ ಚಮಕವನ್ನೇನಾದರೂ ಹಾಕಿದರೆ ಅದನ್ನು ಆಲಿಸ್ಕೊಂಡು ಅಲ್ಲೊಂದು 5 ನಿಮಿಷ ಕೂತ್ಕೊಳ್ಳಿ. ಇಲ್ಲವಾ ಮನೆಯಲ್ಲಿ ಒಂದು ನಮಕ ಚಮಕ ಅಂತ ಬರುತ್ತೆ, ಯೂಟ್ಯೂಬಲ್ಲಿ ಬೇಕಾದ್ರೆ ಹಾಕ್ಕೊಂಡು ಸ್ವಲ್ಪ ಆಲಿಸಿ ಅದನ್ನು ಒಂದು 10 ನಿಮಿಷ. ಸ್ವಲ್ಪ ಭಾಳ ನಿಮಗೆ ಸಮಾಧಾನ ಅಂತಕ್ಕಂಥ ಸಿಗುತ್ತೆ, ಸ್ವಲ್ಪ ಅದೊಂದು ಚೂರು ನಿಮಗೆ ವರದಾನವನ್ನು ತರ್ತದೆ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಶ್ಯಾಧಿಪತಿ ಹಸ್ತ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ತೋಪು, ಅಥವಾ ಏನೇ ಮಾಡೋಕ್ಕೋದ್ರೂ ಕೂಡ ಅಲ್ಲಿ ಯಾವುದು ಸಕ್ಸಸ್ ಆಗೋದಿಲ್ಲ ಅಂತಕ್ಕಂಥದ್ದು. ಹೊಸ ಪ್ರಯತ್ನಗಳಿಗೆ ಅವಕಾಶವೇ ಇಲ್ಲ. ಹೆಸರು, ಕೀರ್ತಿ, ಗೌರವ ಅಂತಕ್ಕಂಥದ್ದು ಇಲ್ಲೇ ಒಂದು ರೀತಿಯಲ್ಲಿ 6 ಕೇರಳ 3 ಕಿಳಿಯಲ್ಲ ಅನ್ನೋ ರೀತಿಯಾದಂಥ ತಟಸ್ಥದ ಭಾವದಲ್ಲಿರುತ್ತೆ. ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿಯಾದಂಥ ಬಲಹೀನನಾದ ನೀವು ಎಷ್ಟೇ ಅದೃಷ್ಟವನ್ನು ಪಡೆದು ಬೇರೆ ಗ್ರಹಗಳಿದ್ರೂ ಕೂಡ ನಿಮಗೆ ಅದರ ಪ್ರಾಪ್ತಿಗಳು ಸಿಗೋದಿಲ್ಲ. ಆ ರೀತಿಯಲ್ಲಿದೆ ಈ ವಾರ ಅಂತಕ್ಕಂಥ. ಗುರು ಹಸ್ತತ್ಯಾಗವಾಗುವವರೆಗೂ ಕೂಡ ಈ ಕಂಡೀಷನ್ಸು ಇರುತ್ತೆ ನಿಮಗೆ. ಯಾರಿಗೆ? ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಧನ ಪ್ರಭಾವ, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ. ಆದರೆ ರಾಷ್ಟ್ರಾಧಿಪತಿಯಾದಂಥನು ಹಸ್ತನಾಗಿದ್ರೂ ಕೂಡ ಮೀನರಾಶಿ ಮೀನಲಗ್ನವಾಗಿದ್ದು ರಾಹುದಿಶೆ ಕುಜಭುಕ್ತಿ, ಕುಜದಿಶೆ ರಾಹುಭುಕ್ತಿ ನಡೀತಾ ಇದ್ದರೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ನೀವು ಯಾವ ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ. ಆ ಸಂದರ್ಭಕ್ಕೆ ಬರಲೇಬೇಕು, ಅನುಕೂಲವಾಗಲೇಬೇಕು, ಅದೃಷ್ಟ ಬರಲೇಬೇಕು, ಅದೃಷ್ಟ ಕೈ ಹಿಡಿಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ, ಬದಲಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಬದಲಾವಣೆಯಿಂದ ನೀವು ನಿರೀಕ್ಷಿಸಿದಂಥ ರೀತಿಯಲ್ಲಿ ಸಂಬಳ ಮತ್ತೊಂದು ಸಿಗುವಂಥ ಸಾಧ್ಯತೆಗಳು, ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂತೆ ಯೋಗ ಬಲಗಳು, ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಿಡ್ಡುಗಟ್ಟಂಥ ರೀತಿಯಾದಿದ್ರೂ ಕೂಡ ಆಯಾ ಸಂದರ್ಭಕ್ಕೆ ಏನು ಬೇಕೋ ಅದೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು. ಎಲ್ಲರೂ ಸಾಲ ಕೇಳಿದರೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆ, ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಕಾಲು ನೋವು, ಮಂದತ್ವ, ಜಿಡ್ಡುಗಟ್ಟಿದಂಥ ವಾತಾವರಣಗಳು ಬರುವಂಥದ್ದು, ಸ್ವಲ್ಪ ನಿದ್ರೆ ಜಾಸ್ತಿ ಮಾಡಿ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಮಂಕು ಕವಿತಕ್ಕಂಥ ವಾತಾವರಣ, ಪಿತ್ತದೋಷಗಳಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸ್ಥಿತಿ, ವಾಯುದೋಷಗಳು ಸ್ವಲ್ಪ ಹೆಚ್ಚಾಗಿ ಬರುವಂಥದ್ದು. ಹಂಗಂದರೆ ಅಲ್ಲಲ್ಲೇ ಮೈ ಕೈ ಹಿಡಿತಕ್ಕಂಥ ಸಂದರ್ಭಗಳು ಬರುವಂಥದ್ದು. ಯಾಕೆ ಕೈ ಹಿಡಿತು, ಕೈ ನೋವು ಬರ್ತಾಯಿದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ವಾಯು ಹಿಡಿತದಲ್ಲ, ಕಂಡ ಹಿಡಿತದಲ್ಲ, ಆ ರೀತಿಯಲ್ಲಿ ಆಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಂಗಾತಿಯೊಂದಿಗೆ ಸ್ವಲ್ಪ ಪ್ರೀತಿ, ವಿಶ್ವಾಸ, ಅನುರಾಗ ಅನ್ನೋ ರೀತಿಯಾದಂಥ ವಾತಾವರಣ. ಕೆಡಕು ಮಾಡುವಂಥ ಶುಕ್ರ ಬಲಹೀನನಾಗಿರುವಂಥದ್ದು ನಿಮಗೆ ಒಂದು ರೀತಿಯಾದಂಥ ವರದಾನವನ್ನೇ ತರ್ತದೆ. ಹಾಗಾಗಿ ಕೇಡನ್ನು ಬಯಸುವಂಥವ್ರು ಯಾರೂ ಕೂಡ ನಿಮ್ಮ ಮುಂದೆ ಬರೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಮೀನರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶಿವನ ಆಲಯದಲ್ಲಿ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಇದನ್ನು ಭಕ್ತಿಪೂರ್ವಕವಾಗಿ ಮಾಡಿ ನೋಡಿ, ಏನೋ ಒಂದು ನಿಮ್ಮ ಈ ಒಂದು ಜಿಡ್ಡುಗಟ್ಟಿದಂಥ ಸ್ಥಿತಿ ಅಥವಾ ಜನ್ಮಶನಿ ಕಾಟ ಇದೆಯಲ್ಲ, ಆ ಜನ್ಮಶನಿ ಕಾಟ ಎಲ್ಲೂ ಸಣ್ಣದಾಗಿ ನಿಮಗೆ ಬಿಡುಗಡೆ ಆಗುತ್ತೆ. ಒಂದು ಸಣ್ಣದಾದಂಥ ರಿಲ್ಯಾಕ್ಸ್ ಅನ್ನುವಂಥದ್ದು ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಅದನ್ನು ಮಾಡಿ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.